ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 5ನೇ ವಾಕ್ಯ. ಆದಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಇದುವರೆಗೂ ಸ್ತುತಿ ಸ್ತೋತ್ರಗಳನ್ನು ಅಂಗೀಕರಿಸಿದಂಥ ನಮ್ಮ ದೇವರು, ಈಗ ನೀವು ನಮ್ಮೊಂದಿಗೆ ಮಾತನಾಡುವಂತಹ ಸಮಯ, ನಿಮ್ಮ ವಾಕ್ಯವನ್ನು ಕಳುಹಿಸುವಂತಹ ಸಮಯ. ದೇವರಾತ್ಮನೇ, ನೀವೇ ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ದೇವರೇ, ನೀವು ಮಾತ್ರ ಮಹಿಮೆ ಹೊಂದಿರಿ. ಬಂದಿರುವಂತಹ ಒಬ್ಬೊಬ್ಬರೊಂದಿಗೂ ನೀವು ಮಾತನಾಡಿ ಅಪ್ಪ. ದೇವರಾತ್ಮನೇ ಸಂಧಿಸಿರಿ. ಮನುಷ್ಯನನ್ನು ಮರೆಮಾಡಿ ದೇವರಾತ್ಮನೇ ಪ್ರಕಟವಾಗಿ ಅಪ್ಪ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದಿರಿ. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ದೇವರು ಪುನರುತ್ಥಾನವಾದ ನಂತರ 40 ದಿವಸ ಈ ಭೂಮಿಯಲ್ಲಿದ್ದರೆಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತು. ಆನಂತರ ಪರಲೋಕಕ್ಕೆ ಆರೋಹಣವಾದರು. ಈ ಕಾರ್ಯಗಳೆಲ್ಲವೂ ಕೂಡ ನಾವು ತಿಳಿದಿರುವಂತಹ ಕಾರ್ಯ. ಇದರಲ್ಲಿ 2 ಮುಖ್ಯವಾದ ಕಾರ್ಯಗಳ ಕುರಿತಾಗಿ ಒಂದು ಕಾರ್ಯವನ್ನು ದೇವರು ತಿಳಿಸಿದರು. ಅದರ ಕುರಿತಾಗಿ ನಾವು ಇವತ್ತು ನೋಡಲಿದ್ದೇವೆ. ಅವರು ಪುನರುತ್ಥಾನ ಹೊಂದಿದಂಥ ಆ ಕಾಲಘಟ್ಟದಲ್ಲಿ ಶಿಷ್ಯರನ್ನು ನೋಡಿ ಒಂದು ಮಾತನ್ನು ಹೇಳುತ್ತಾರೆ, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಬೇಡಿ ಎಂಬುದಾಗಿ ಹೇಳುತ್ತಾರೆ. ಆದರೆ ಆ ಯೆರೂಸಲೇಮನ್ನು ಬಿಟ್ಟು ಹೋಗದಂತೆ ಎಂಬುದಾಗಿ ಹೇಳುವುದಕ್ಕಿಂತ ಮುಂಚಿತವಾಗಿ ಶಿಷ್ಯರಿಂದ ಕೆಲವು ಕಾರ್ಯಗಳನ್ನು, ಕೆಲವು ವಿಷಯವನ್ನು ದೇವರು ಹೇಳುತ್ತಾರೆ. ಒಂದು ಜರ್ನಿ ಇದೆ, ಒಂದು ಪ್ರಯಾಣ ಇದೆ. ಮೊದಲನೆಯದಾಗಿ ದೇವರು ಪುನರುತ್ಥಾನನಾದ ನಂತರವಾಗಿ ಹೇಳುವಂತ ಮಾತು, ಅವರನ್ನು ನೋಡಿ ಹೇಳುವಂತ ಮಾತೇನೆಂದರೆ, ನೀವೇನ್ ಮಾಡಿ ಯೆರೂಸಲೇಮನ್ನು ಬಿಟ್ಟು ಹೋಗಬೇಡಿ ಎಂದು ಹೇಳುತ್ತಾರ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಈಗ ಸಬ್ಬತ್ ದಿನವಾದ ಮೇಲೆ ಅವರು ಎಲ್ಲಿದ್ದಾರೆ? ಅವರೀಗ ಎಲ್ಲಿದ್ದಾರೆ? ಸಮಾಧಿ ಬಳಿ ಇದ್ದಾರೆ. ಸಮಾಧಿ ಎಲ್ಲಿದೆ? ಯೆರೂಸಲೇಮಿನಿಂದ ಆಚೆ ಇದೆ ಅಲ್ವಾ? ಯೆರೂಸಲೇಮಿನ ಪಕ್ಕದಲ್ಲಿ ಗೊಲ್ಗಾತಾದಲ್ಲಿ ಇದೆ. ಅಲ್ಲಿ ಹೋಗಿ ನೋಡುತ್ತಾರೆ. ಈ ಸಂಭವ ಅಲ್ಲಿ ನಡೆಯುತ್ತದೆ. ಈಗ ದೇವರು ಏನು ಹೇಳುತ್ತಾರೆ? 10ನೇ ವಾಕ್ಯ ಓದಿರಿ. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಈಗ ಯೆರೂಸಲೇಮಿನಲ್ಲಿರುವಂಥ ಇವರನ್ನು ನೋಡಿ ಏನು ಹೇಳುತ್ತಾರೆ? ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಗಲಿಲಾಯಕ್ಕೆ ಹೋಗಿ ನಾನು ಅವರನ್ನು ಏನ್ ಮಾಡುತ್ತೇನೆ? ಸಂಧಿಸುತ್ತೇನೆ. ನಾವು ಆರಂಭಿಸಿದ ವಾಕ್ಯದಲ್ಲಿ ಅವ್ರು ಏನ್ ಹೇಳಿದ್ರು? ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ಯೆರೂಸಲೇಮಿನಲ್ಲೇ ತಂಗಿರ್ರಿ. 2 ಕೂಡ ಯೇಸು ಹೇಳಿದ್ದೆ. ಯೆರೂಸಲೇಮಿನಲ್ಲಿರುವಂತ ಇವರಿಗೆ ಹೇಳುತ್ತಾರೆ, ನನ್ನ ಸಹೋದರರಿಗೆ ಗಲಿಲಾಯಕ್ಕೆ ಹೋಗುವುದಕ್ಕೆ ಹೇಳಿರಿ, ನಾನು ಏನು ಮಾಡುತ್ತೇನೆ? ಗಲಿಲಾಯಕ್ಕೆ ಬಂದು ಅವರನ್ನು ಸಂಧಿಸುತ್ತೇನೆ ಎಂದು ಹೇಳುತ್ತಾರೆ. 16ನೇ ವಾಕ್ಯ ಓದಿರಿ. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಈಗ ಅವರು ಎಲ್ಲಿಗೆ ಹೋದ್ರು? ಕರೆಕ್ಟ್ ಆಗಿ ಹೋದ್ರು. ಯೇಸು ಹೇಳಿದಂತ ಬೆಟ್ಟ ಅದೆಲ್ಲಿದೆ? ಗಲಿಲಾಯದಲ್ಲಿದೆ. ಅವರು ಗಲಿಲಾಯಕ್ಕೆ ಹೋದರು. ಈಗ ಗಲಿಲಾಯಕ್ಕೆ ಹೋದಂತ ಇವರನ್ನು ಇನ್ನೊಂದು ವಿಷಯ ಗಮನಿಸಿರಿ. ಗಲಿಲಾಯಕ್ಕೆ ಹೋದಂತ ಇವರು, ಈಗ ಒಂದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಈ ಯೆರೂಸಲೇಮಿನಿಂದ ಗಲಿಲಾಯಕ್ಕೆ ಹೆಚ್ಚು ಕಮ್ಮಿ 100ರಿಂದ 150 ಕಿಲೋಮೀಟರ್ ದೂರ. ಅರ್ಥವಾಯಿತಾ? ಟ್ರಾವೆಲ್ ಡಿಸ್ಟೆನ್ಸ್. ಅದು ಬಂದು ನಾರ್ದರ್ನ್ ಪಕ್ಕದಲ್ಲಿದೆ. ನಾರ್ದರ್ನ್ ಇಸ್ರಾಯೇಲ್ ಎಂಬುದಾಗಿ ಹೇಳುತ್ತಾರೆ. ಉತ್ತರ ದಿಕ್ಕಿನಲ್ಲಿದೆ. ಯೆರೂಸಲೇಮ್ ಗೊತ್ತು, ಕೇಂದ್ರ ಭಾಗದಲ್ಲಿ ಇದೆ. ಹೆಚ್ಚು ಕಮ್ಮಿ 150ರಿಂದ 200 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಡಿಸ್ಟೆನ್ಸ್ ಅದು. ಈಗ ಇವರನ್ನು ಯೆರೂಸಲೇಮಿನಿಂದ ಎಲ್ಲಿ ಹೋಗುವುದಕ್ಕೆ ಹೇಳಿದ್ರು? ಗಲಿಲಾಯಕ್ಕೆ ಹೋಗುವುದಕ್ಕೆ ಹೇಳಿದ್ರು. ಓಕೆನಾ? ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿರಿ. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಹೆಚ್ಚು ಕಮ್ಮಿ ಯೆರೂಸಲೇಮಿನಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಎಷ್ಟು ದೂರದಲ್ಲಿದೆ? 2-3 ಕಿಲೋಮೀಟರ್ ಅಷ್ಟು ದೂರದಲ್ಲಿರುವಂತಹ ಎಣ್ಣೆ ಮರದ ಗುಡ್ಡದಿಂದ ಯೆರೂಸಲೇಮ್ ಕಾಣುತ್ತದೆ. ದೇವರು ಎಣ್ಣೆ ಮರದ ಗುಡ್ಡದಿಂದ ಯೆರೂಸಲೇಮನ್ನು ನೋಡಿ ಏನ್ ಮಾಡುತ್ತಾರೆ? ಯೆರೂಸಲೇಮೇ ಯೆರೂಸಲೇಮೇ ಎಂಬುದಾಗಿ ಕಣ್ಣೀರಿಟ್ಟರು ಎಂಬುದಾಗಿ ಇದೆ ಅಲ್ವಾ? ಎಣ್ಣೆ ಮರದ ಗುಡ್ಡದಿಂದ ಯೆರೂಸಲೇಮ್ ಕಾಣುತ್ತದೆ. ಹೆಚ್ಚು ಕಮ್ಮಿ 2-3 ಕಿಲೋಮೀಟರ್ ದೂರದಲ್ಲಿದೆ. ಇದು ನಡೆಯುವಂತದ್ದು 40ನೇ ದಿನ, ಆರೋಹಣವಾಗುವಂತ ದಿನ. ಅದು ನಡೆದದ್ದು ಮತ್ತಾಯ 28ರಲ್ಲಿ ನಾವು ಓದಿದ್ದು. ನಡೆದದ್ದು ಯಾವಾಗ? ಸಮಾಧಿಯಲ್ಲಿ ನೋಡಿದ್ದು ಪುನರುತ್ಥಾನ ಹೊಂದಿದ ಮೊದಲನೇ ದಿನ, ವಾರದ ಮೊದಲನೆಯ ದಿನ. ಇದು 40ನೇ ದಿನ. ಈಗ 40ನೇ ದಿನ ನೋಡುವುದಾದ್ರೆ ಅವರು ಯೆರೂಸಲೇಮಿನಲ್ಲಿದ್ದಾರೆ, ಎಣ್ಣೆ ಮರದ ಗುಡ್ಡದಲ್ಲಿದ್ದಾರೆ. ಮೊದಲನೆಯ ದಿನ ಹೇಳಿದ್ರು ಗಲಿಲಾಯಕ್ಕೆ ಹೋಗಿ ಎಂಬುದಾಗಿ.
ಅವರು ಗಲಿಲಾಯಕ್ಕೆ ಹೋಗಿ ಅಲ್ಲಿ ಇದ್ದಾರೆ. ಈಗ ನಾನು ಹೇಳುವುದು ಅರ್ಥವಾಗ್ತಿದೆಯಾ? ಅವರು ಗಲಿಲಾಯದಲ್ಲಿದ್ದಾರೆ. ಯೇಸು ಹೇಳಿದಂತ ಗುಡ್ಡಕ್ಕೆ ಹೋಗಿದ್ದಾರೆ. ಈಗ ಗಲಿಲಾಯ ಬೆಟ್ಟ ಬೇರೆ, ಎಣ್ಣೆ ಮರದ ಗುಡ್ಡ ಬೇರೆ. ಗಲಿಲಾಯ ಇಲ್ಲಿಂದ 150 ಕಿಲೋಮೀಟರ್ ದೂರದಲ್ಲಿದೆ. ಎಣ್ಣೆ ಮರದ ಗುಡ್ಡ 3 ಕಿಲೋಮೀಟರ್ ದೂರದಲ್ಲಿದೆ. ಈಗ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋಗಿ ಯೇಸು ಕ್ರಿಸ್ತನು ಪುನರುತ್ಥಾನನಾಗಿ 40 ದಿನವಾದ ನಂತರ ಮತ್ತೆ ಎಲ್ಲಿದ್ದಾರೆ? ಯೆರೂಸಲೇಮಿನಲ್ಲಿದ್ದಾರೆ. ಈಗ ನಿಮಗೆ ಅರ್ಥವಾಗುತ್ತಿದೆ, ಯೆರೂಸಲೇಮಿನಿಂದ ಗಲಿಲಾಯಕ್ಕೆ ಹೋಗಿ ಮತ್ತೆ ಎಲ್ಲಿ ಬಂದಿದ್ದಾರೆ? ಯೆರೂಸಲೇಮಿಗೆ ಬಂದಿದ್ದಾರೆ. ಯಾಕೆ ಈ ಜರ್ನಿ? 40 ದಿವಸದ ಒಳಗೆ. ಅದೇ ಪ್ರಶ್ನೆ. ನಾನು ಹೇಳುವುದು ಅರ್ಥವಾಗುತ್ತಿದೆ, ಯೆರೂಸಲೇಮಿನಲ್ಲೇ ಅವರು ಇರಬೇಕು. ಬೈಬಲ್ ಅದೇ ಹೇಳುತ್ತದೆ, ನೀವು ಯೆರೂಸಲೇಮಿನಲ್ಲೇ ತಂಗಿರ್ರಿ. ಅದಕ್ಕೆ ಒಂದು ರೀಸನ್ ಇದೆ, ಯೆರೂಸಲೇಮಿನಲ್ಲೇ ಇರ್ರಿ ಎಂಬುದಾಗಿ ಹೇಳಿದ್ದಕ್ಕೆ. ಆದರೆ ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನು ಒಂದು ಸಾರಿ ಅವರನ್ನು ಗಲಿಲಾಯಕ್ಕೆ ಹೋಗಿ ಬನ್ನಿ ಎಂದು ಹೇಳುತ್ತಾರೆ. ಇವರು ಹೋಗುತ್ತಾರೆ ಗಲಿಲಾಯಕ್ಕೆ, ಬರಲು ಹೇಳುತ್ತಾರೆ. ಗಲಿಲಾಯದಲ್ಲಿ ಮೀಟ್ ಮಾಡುತ್ತಾರೆ. ಮೀಟ್ ಮಾಡಿ ಮುಗಿಸಿ ಮತ್ತೆ ಅವರನ್ನು ಎಲ್ಲಿ ಬರುವುದಕ್ಕೆ ಹೇಳುತ್ತಾರೆ? ಯೆರೂಸಲೇಮಿಗೆ ಬನ್ನಿ ಎಂಬುದಾಗಿ ಹೇಳುತ್ತಾರೆ. ಅಲ್ಲಿಂದ ಅವರು ಆರೋಹಣ ಆಗುತ್ತಾರೆ. ಹಾಗಾದರೆ ಯೇಸು ಹೇಳಿದಂತ ಈ ಪ್ರಯಾಣ ಯಾತಕ್ಕೆ? ಈ ಪ್ರಯಾಣದಲ್ಲಿ ಶಿಷ್ಯರುಗಳು ಏನ್ ಮಾಡಿದ್ರು? ಅದೇ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು. ಈಗ ನಾವು ಈ ರೀತಿಯಾದ ಪ್ರಯಾಣದಲ್ಲಿ ಇದ್ದೇವೆ. ಯಾಕೆ ಈ ರೀತಿಯಾದ ಪ್ರಯಾಣ ಅಂದರೆ, ಮೊದಲು ನೀವು ಗಲಿಲಾಯ ಅಂದ್ರೆ ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಗಲಿಲಾಯ ಎನ್ನುವಂಥದ್ದು ನಮಗೆ ಇಸ್ರಾಯೇಲ್ನಲ್ಲಿ ಇರುವಂತಹ ಉತ್ತರ ದಿಕ್ಕಿನಲ್ಲಿರುವಂತಹ ಒಂದು ಸಮುದ್ರ, ಸಿ ಆಫ್ ಗ್ಯಾಲಿಲಿ ಎಂಬುದಾಗಿ ಹೇಳುತ್ತಾರೆ. ಗಲಿಲಾಯ ಸಮುದ್ರ ಎಂಬುದಾಗಿ ನಾವು ಹೇಳುತ್ತೇವೆ ಅಲ್ವಾ? ಆದರೆ ಆತ್ಮಿಕವಾಗಿ ನೀವು ನೋಡುವುದಾದ್ರೆ ಗಲಿಲಾಯ ಎನ್ನುವಂಥದ್ದು ಯಾವುದನ್ನು ತಿಳಿಸುತ್ತದೆ ಅಂದರೆ, ಅನ್ಯ ಜನರಿಗೆ ಗುರುತಾಗಿ ಇದೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 13-14 ವಾಕ್ಯ. ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜೆಬುಲೋನ್, ನೆಫ್ತಾಲಿಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಜೆಬುಲೋನ್ ಸೀಮೆ ಮತ್ತು ನೆಫ್ತಾಲಿನ್ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ. ಅನ್ಯ ಜನರು ಇರುವಂತಹ ಗಲಿಲಾಯ. ಯೇಸು ಕ್ರಿಸ್ತನ ಮೊದಲನೆಯ ಪ್ರಸಂಗ ಎಲ್ಲಿ ಆರಂಭವಾಗುತ್ತದೆ? 23ನೇ ವಾಕ್ಯ ಓದಿರಿ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ. ಹಾಗಾದರೆ ಯೇಸು ಕ್ರಿಸ್ತನ ಮೊದಲನೆಯ ಪ್ರಸಂಗ ಗಲಿಲಾಯದಲ್ಲೇ. ಅವರು ನಾಜರೇತಿಂದ ನೇರವಾಗಿ ಎಲ್ಲಿ ಹೋಗುತ್ತಾರೆ? ಗಲಿಲಾಯಕ್ಕೆ ಹೋಗುತ್ತಾರೆ. ನೀವು ಓದಿದಂತಹ ವಾಕ್ಯ ಹಾಗೆ ತಾನೇ ಇದೆ. 4:13ರಲ್ಲಿದೆ, ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜೆಬುಲೋನ್, ನೆಫ್ತಲೀಮ್ ಎಂಬ ನಾಡುಗಳಿಗೆ. ಜೆಬುಲೋನ್, ನೆಫ್ತಲೀಮ್ ಎನ್ನುವಂಥದ್ದು ಏನನ್ನು ಸೂಚಿಸುತ್ತದೆ? ಮುಂದಿನ ವಾಕ್ಯ ಹೇಳುತ್ತದೆ, ಅನ್ಯ ಜನರಿರುವಂತ ಗಲಿಲಾಯ. ಹಾಗಾದ್ರೆ ಅವರಲ್ಲಿ ಹೋಗುತ್ತಾರೆ, ನಾಜರೇತ್ ನಿಂದ ಹೋಗುತ್ತಾರೆ. ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕೆ ಎಲ್ಲಿಂದ ಬರುತ್ತಾರೆ? ಅದರ ಹಿಂದಿನ ಅಧ್ಯಾಯದಲ್ಲಿ ಯೋಹಾನನಿಂದ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೆ ಎಲ್ಲಿಂದ ಬರುತ್ತಾರೆ? ಗಲಿಲಾಯದಿಂದ ಎಲ್ಲಿಗೆ ಬಂದಿದ್ದಾರೆ? ಯೋರ್ದಾನ್ಗೆ ಬಂದಿದ್ದಾರೆ. ಯೋರ್ದಾನ್ಗೆ ಬಂದು ಮತ್ತೆ ಎಲ್ಲಿ ಹೋಗುತ್ತಾರೆ? ಹೆಚ್ಚು ಕಮ್ಮಿ 100 ಕಿಲೋಮೀಟರ್ಗೂ ಮೇಲೆ ನಡೆದು ಬಂದು ಹೋಗಿದ್ದಾರೆ. ಹಾಗಾದರೆ ಈ ಗಲಿಲಾಯ ಎನ್ನುವಂಥದ್ದು ದೇವರ ಬಹಳ ಮುಖ್ಯವಾದ ಉದ್ದೇಶದಲ್ಲಿರುವಂತಹ ಸ್ಥಳ. ಗಲಿಲಾಯಕ್ಕೆ ಅನ್ಯ ಜನರ ಗಲಿಲಾಯ ಎಂಬುದಾಗಿ ಹೆಸರುಂಟು. ಅನ್ಯ ಜನರ ಕುರಿತಾಗಿರುವಂತಹ ಪ್ರಕಟಣೆ, ಅನ್ಯ ಜನರ ಕಾರ್ಯಗಳನ್ನು ನೀವು ಗಲಿಲಾಯದಲ್ಲಿಟ್ಟು ನೋಡಬೇಕು. ಈಗ ಲೂಕನ ಬರೆದ ಸುವಾರ್ತೆಯನ್ನು ತಿರುಗಿಸಿರಿ. ಲೂಕನ ಬರೆದ ಸುವಾರ್ತೆಯಲ್ಲಿ ಬರುವಾಗ 2ನೇ ಅಧ್ಯಾಯದಲ್ಲಿ ಒಂದು ಕಾರ್ಯವು ನಡೆಯುತ್ತದೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 32ನೇ ವಾಕ್ಯ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು. ಹಾಗಾದ್ರೆ ಯೇಸು ಕ್ರಿಸ್ತನ ಕುರಿತಾದ ಮೊದಲ ಪ್ರವಾದನೆ, ಕೈಯಲ್ಲಿ ಎತ್ತಿಕೊಂಡು ಸಿಮಿಯೋನನು ಹೇಳುವಂತ ಮಾತು ಏನೆಂದರೆ, ಇಸ್ರಾಯೇಲರಿಗೆ ಮಹಿಮೆ ಎಂದು ಹೇಳಲಿಲ್ಲ, ಅನ್ಯ ದೇಶದವರಿಗೆ ಬೆಳಕಾಗಿಯೂ ಇಸ್ರಾಯೇಲರಿಗೆ ಮಹಿಮೆಯಾಗಿಯೂ. ಹಾಗಾದ್ರೆ ಇಬ್ಬರನ್ನು ಕೂಡ ಸೇರಿಸುವಂಥದ್ದು, ಅನ್ಯ ಜನರನ್ನು ಇಸ್ರಾಯೇಲರು. ಧರ್ಮಶಾಸ್ತ್ರ, ಕೃಪೆಯ ಪ್ರಮಾಣ ಎರಡು ಕೂಡ ಒಳಗೊಂಡದ್ದೇ ಕ್ರಿಸ್ತನು. ಹಾಗಾದ್ರೆ ಯೇಸು ಆರಂಭಿಸುವಾಗ ಅನ್ಯ ಜನರಲ್ಲಿ ಆರಂಭಿಸುತ್ತಾರೆ, ಗಲಿಲಾಯದಲ್ಲಿ ಆರಂಭಿಸುತ್ತಾರೆ. ಗಲಿಲಾಯದಲ್ಲಿ ಆರಂಭಿಸಿ ಅವರು ಎಲ್ಲಿ ಬಂದು ಶಿಲುಬೆಯಲ್ಲಿ ಜಡಿಯಲ್ಪಟ್ಟರು? ಯೆರೂಸಲೇಮಿನಿಂದ ಆಚೆ ಶಿಲುಬೆಯಲ್ಲಿ ಜಡಿಯಲ್ಪಟ್ಟರು. ಹೆಚ್ಚು ಕಮ್ಮಿ ನಾರ್ತ್ ಇಂದ ಸೌತ್ಗೆ ಬರುತ್ತಾರೆ. ಈಗ ಯೋಚನೆ ಮಾಡಿ ನೋಡಿ, ಅವರು ಶಿಲುಬೆ ಹೊರುವುದಕ್ಕೆ ಯೆರೂಸಲೇಮಿಗೆ ಬರಬೇಕು. ಅವರು ಎಲ್ಲಿಂದ ಬರುತ್ತಾರೆ ಎಂಬುದಾಗಿ ನೋಡಿರಿ. ಲೂಕನ ಬರೆದ ಸುವಾರ್ತೆ 17ನೇ ವಾಕ್ಯ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ, ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಹಾಗಾದ್ರೆ ಯೆರೂಸಲೇಮಿಗೆ ಎಲ್ಲಿಂದ ಬರುತ್ತಾರೆ ಅಂದ್ರೆ ಗಲಿಲಾಯದಿಂದ ಸಮಾರ್ಯದ ಮಾರ್ಗದಲ್ಲಿ ಬರುತ್ತಾರೆ. ಗಲಿಲಾಯದಿಂದ ಸಮಾರ್ಯದ ಮಾರ್ಗದಲ್ಲಿ ಬಂದು ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದಾಯಿತು. ವಾರದ ಮೊದಲನೆಯ ದಿನದಲ್ಲಿ ಪುನರುತ್ಥಾನನಾದರು. ಪುನರುತ್ಥಾನವಾದ ನಂತರ ಹೇಳುತ್ತಾರೆ, ಸಹೋದರರನ್ನು ಎಲ್ಲಿ ಬರುವುದಕ್ಕೆ ಹೇಳಿ. ಮತ್ತೆ ಗಲಿಲಾಯಕ್ಕೆ ಬರಲು ಹೇಳುತ್ತಾರೆ. ಗಲಿಲಾಯಕ್ಕೆ ಅಲ್ಲಿ ಬಂದ ಕೂಡಲೇ 30 ದಿನವೋ ಏನೋ ಅಲ್ಲಿ ಇದ್ದಾರೆ ಅವರು. ಅದಾದ ನಂತರ ಹೇಳುತ್ತಾರೆ, ಇವರೆಲ್ಲರನ್ನು ಹೊರಟು ಎಲ್ಲಿ ಹೋಗುವುದಕ್ಕೆ ಹೇಳು? ಯೆರೂಸಲೇಮಿಗೆ ಹೋಗುವುದಕ್ಕೆ ಹೇಳು. ಹಾಗಾದ್ರೆ ಆ ಯೆರೂಸಲೇಮಿಗೂ ಗಲಿಲಾಯದ ನಡುವೆ ಇರುವಂತಹ ಒಂದು ಬಹಳ ಮುಖ್ಯವಾದ ಸಂಪರ್ಕ. ಯೇಸು ಕ್ರಿಸ್ತನು ಆರಂಭಿಸುವಾಗ ಗಲಿಲಾಯದಿಂದ ಆರಂಭಿಸಿ ಯೆರೂಸಲೇಮಿಗೆ ಬರುತ್ತಾರೆ. ಯೆರೂಸಲೇಮಿನಲ್ಲಿ ಮುಗಿಸಿದ ಕೂಡಲೇ ಗಲಿಲಾಯಕ್ಕೆ ಹೋಗುವುದಕ್ಕೆ ಹೇಳುತ್ತಾರೆ. ಗಲಿಲಾಯಕ್ಕೆ ಬಂದ ಶಿಷ್ಯರನ್ನು ಯೆರೂಸಲೇಮಿಗೆ ಬರುವುದಕ್ಕೆ ಹೇಳುತ್ತಾರೆ. ಹಾಗಾದ್ರೆ ಈ ಜರ್ನಿ ಅನ್ಯ ಜನರಿಗೂ ಇಸ್ರಾಯೇಲಿಯರ ನಡುವೆ ಇರುವಂತಹ ಜರ್ನಿ.
ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂತಹ ಕೆಲವು ವಿಷಯಗಳಿದೆ. ಏನೆಂದು ಕೇಳಿದರೆ, ಈಗ ಈ ಅನ್ಯ ಜನರು ಇರುವಂತ ಗಲಿಲಾಯಕ್ಕೆ ಶಿಷ್ಯರನ್ನು ಹೋಗುವುದಕ್ಕೆ ಹೇಳುತ್ತಾರೆ. ಹೋಗಿ ನಾನು ಹೇಳುವಂತ ಗುಡ್ಡದಲ್ಲಿ ಇರ್ರಿ ಎಂದು ಹೇಳುತ್ತಾರೆ. ಎಣ್ಣೆ ಮರದ ಗುಡ್ಡ ಬೇರೆ, ಚೆನ್ನಾಗಿ ಗಮನಿಸಿರಿ. ಎಣ್ಣೆ ಮರದ ಗುಡ್ಡ ಬೇರೆ, ಗಲಿಲಾಯದ ಬೆಟ್ಟ ಬೇರೆ. ಎಣ್ಣೆ ಮರದ ಬೆಟ್ಟ ಯೆರೂಸಲೇಮಿನಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಗಲಿಲಾಯದಲ್ಲಿ ಕರ್ತನು ಹೇಳಿದಂತ ಬೆಟ್ಟ ಎಂದು ಶಿಷ್ಯರು ಹೇಳುತ್ತಾರೆ ಅಲ್ವಾ. ಮತ್ತಾಯ 28:16 ಆ ಬೆಟ್ಟ ಎನ್ನುವಂಥದ್ದು ಯೆರೂಸಲೇಮಿನಿಂದ ಹೆಚ್ಚು ಕಮ್ಮಿ 150-200 ಕಿಲೋಮೀಟರ್ ದೂರದಲ್ಲಿದೆ. ಆ ಬೆಟ್ಟ ಯಾವುದು ಎಂದು ಕೇಳುವುದಾದರೆ, ಆ ಬೆಟ್ಟವನ್ನೇ ರೂಪಾಂತರ ಬೆಟ್ಟ ಎಂಬುದಾಗಿ, ಅದನ್ನು ಈ ರೀತಿಯಾಗಿ ಹೇಳುತ್ತಾರೆ, ತಬೂರ್ ಎಂದು ಹೇಳುತ್ತಾರೆ. ಅದಕ್ಕೆ ಒಂದು ಹೆಸರನ್ನು ಹೇಳುತ್ತಾರೆ. ಸೊ ಆ ಬೆಟ್ಟ ಬೇರೆ, ಈ ಬೆಟ್ಟ ಬೇರೆ, ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ಹೇಳುತ್ತೇನೆ. ಈಗ ಕರ್ತನು ಗಲಿಲಾಯಕ್ಕೆ, ಅನ್ಯ ಜನರಿರುವಂತಹ ಗಲಿಲಾಯಕ್ಕೆ ಶಿಷ್ಯರನ್ನು ಬರುವುದಕ್ಕೆ ಹೇಳುತ್ತಾರೆ. ಬರಲು ಹೇಳಿ ಅಲ್ಲಿ ಇರುವುದಕ್ಕೆ ಹೇಳುತ್ತಾರೆ. ಆದರೆ ಈ ಶಿಷ್ಯರು ಮಾಡಿದ ಕೆಲಸವೇ ಬಹಳ ಮುಖ್ಯ. ಶಿಷ್ಯರಿಗೆ ಈ ದೇವರ ಯೋಜನೆ ಏನೆಂಬುದಾಗಿ ಗೊತ್ತಾಗುತ್ತಿಲ್ಲ. ಅವರು ಈ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳುತ್ತಲೇ ಇಲ್ಲ. ಅವರಿಗೂ ಅನ್ಯ ಜನರಿಗೂ ಇಸ್ರಾಯೇಲ್ ಜನರಿಗಿರುವಂತ ಈ ಬಹಳ ಮುಖ್ಯವಾದಂತ ಒಂದು ಉದ್ದೇಶವನ್ನು ಪರಲೋಕ ಅದಕ್ಕಾಗಿ ಕೆಲಸ ಮಾಡುತ್ತಿದೆ. ಆ ಉದ್ದೇಶದ ನಡುವೆ ಇವರ ಮೂಲಕವಾಗಿ ಅದನ್ನು ಮಾಡಬೇಕು. ಆದರೆ ಇವರಿಗೆ ಆ ಉದ್ದೇಶ ಏನಾಗುತ್ತಿಲ್ಲ, ಅರ್ಥವಾಗುತ್ತಿಲ್ಲ. ಅದಕ್ಕೆ ಅವ್ರು ಏನ್ ಹೇಳುತ್ತಾರೆ, ಹೋಗು ಅಂದರೆ ಹೋಗು, ಬಾ ಅಂದರೆ ಬಾ. ಯಾಕೆಂದ್ರೆ ನಿನಗೆ ಆ ಉದ್ದೇಶ ಏನಾಗುತ್ತಿಲ್ಲ, ಗೊತ್ತಾಗುತ್ತಿಲ್ಲ. ನಾನು ಹೇಳುವಂತ ಆಜ್ಞೆಗಾದ್ರೂ ಇದೇನಾಗು. ಅನೇಕ ಸಮಯದಲ್ಲಿ ನಮಗೆ ದೇವರ ಯೋಜನೆ ತಿಳಿಯುವುದಿಲ್ಲ. ನಮ್ಮ ಮೇಲೆ ಇಟ್ಟಿರುವಂತ ಪ್ಲಾನ್ ನಮಗೆ ಗೊತ್ತಾಗುವುದಿಲ್ಲ. ಪರಲೋಕ ನಮ್ಮ ಮೂಲಕ ಏನು ಮಾಡಲಿಕ್ಕಿದೆ ಎಂಬುದಾಗಿ ನಮಗೆ ಗೊತ್ತಾಗುವುದಿಲ್ಲ. ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೂ ನಮಗೆ ಅರ್ಥ ಆಗುತ್ತಿಲ್ಲ. ಅರ್ಥವಾಗುತ್ತಿದೆಯಾ? ಕೆಲವು ಸಮಯದಲ್ಲಿ ನೋಡುವುದಾದರೆ, ಈ ಇಂಜಿನಿಯರ್ ಮ್ಯಾಪ್ ಹಾಕುವಾಗ ಅವರು ಅವರ ಮೈಂಡ್ ಅಲ್ಲಿ ಅಂದುಕೊಂಡು ಮ್ಯಾಪ್ ಹಾಕುತ್ತಾರೆ. ನೋಡಿದ್ದೀರಾ? ಮ್ಯಾಪ್ ಹಾಕುತ್ತಾರೆ. ಈ ಜೊತೆಗೆ ಇರುವಂತ ಓನರ್ ಇದ್ದಾರಲ್ಲ, ಮನೆಯ ಓನರ್, ಅವರು ಮ್ಯಾಪ್ ಹಾಕುವಾಗ ಹೇಳುತ್ತಾರೆ, ಸರ್ ಈ ರೂಮ್ ಇಲ್ಲಿ ಬೇಡ ಸರ್ ಎಂಬುದಾಗಿ. ಅವ್ರು ಹೇಳುತ್ತಾರೆ, ಸ್ವಲ್ಪ ಇರ್ರಿ, ನಾನು ಎಲ್ಲವನ್ನು ತೋರಿಸುತ್ತೇನೆ. ಅನೇಕ ಸಮಯದಲ್ಲಿ ದೇವರ ಉದ್ದೇಶ ನಮಗೆ ಗೊತ್ತಾಗುವುದಿಲ್ಲ, ಸರಿ ಗೊತ್ತಾಗುತ್ತಿಲ್ಲ. ದೇವರು ಹೇಳುತ್ತಾರೆ, ನಾನು ಹೇಳುವುದನ್ನಾದ್ರೂ ಮಾಡು. ಗಲಿಲಾಯಕ್ಕೆ ಹೋಗು ಅಂದ್ರೆ ಹೋಗು, ಯೆರೂಸಲೇಮಿಗೆ ಬಾ ಅಂದ್ರೆ ಬಾ, ಅದನ್ನು ಮಾತ್ರ ಮಾಡು. ಆದರೆ ಇಲ್ಲಿ ಏನು ನಡೆಯುತ್ತದೆ ಗೊತ್ತಾ? ನಾವು ಅದನ್ನು ಮಾಡುವುದಿಲ್ಲ. ಶಿಷ್ಯರು ಮಾತ್ರ ಏನು ಮಾಡಿದ್ರು ಎಂಬುದಾಗಿ ಓದಿ ನೋಡಿ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿರಿ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ. ಯಾರು ಹೋಗಿದ್ದು? ಶಿಷ್ಯರಲ್ಲಿ ಇಬ್ಬರು ಹೋಗುತ್ತಾರೆ. ಶಿಷ್ಯರುಗಳೆಲ್ಲರೂ ಕೂಡ ಯೆರೂಸಲೇಮಿನಲ್ಲೇ ಇದ್ದಾರೆ. ಯಾವ ದಿನ ಎಂಬುದಾಗಿ ಕೇಳುವುದಾದರೆ, ಅದರ ಹಿಂದಿನ ವಾಕ್ಯ ಓದಿ ನೋಡಿರಿ. ಆದರೆ ಪೇತ್ರನು ಎದ್ದು ಸಮಾಧಿಗೆ ಓಡಿ ಹೋಗಿ ಬೊಗ್ಗಿ ನೋಡಿ ನಾರು ಬಟ್ಟೆಗಳನ್ನು ಮಾತ್ರ ಕಂಡು ನಡೆದ ಸಂಗತಿಗಳಿಗೆ ತನ್ನಲ್ಲಿ ಆಶ್ಚರ್ಯಪಡುತ್ತಾ ಹೊರಟು ಹೋದನು. ಹಾಗಾದರೆ ಇದು ಯಾವತ್ತು ನಡೆದಿದೆ? ಪುನರುತ್ಥಾನವಾದ ಫಸ್ಟ್ ಡೇ. ಬಟ್ ದೇವರು ಇವರನ್ನು ಎಲ್ಲಿ ಬರುವುದಕ್ಕೆ ಹೇಳಿದ್ದಾರೆ? ಗಲಿಲಾಯಕ್ಕೆ ಹೋಗಬೇಕು. ಇಬ್ಬರು ಶಿಷ್ಯರು ಎಲ್ಲಿ ಹೋಗುತ್ತಿದ್ದಾರೆ? ಎಮ್ಮಾಹುಗೆ ಹೋಗುತ್ತಿದ್ದಾರೆ. ಅವರ ಸ್ವಂತ ಗ್ರಾಮಕ್ಕೆ ಹೋಗುತ್ತಿದ್ದಾರೆ. ಯೇಸು ಪುನರುತ್ಥಾನವಾಗಿದ್ದಾರೆ. ಬೆಳಗ್ಗೆ ಸಂಭವ ನಡೆಯಿತು. ಅದೇ ದಿನದಲ್ಲಿ ಇಬ್ಬರು ಶಿಷ್ಯರು ಹೊರಟು ಎಲ್ಲಿ ಹೋಗುತ್ತಾರೆ? ಎಮ್ಮಾಹು ಊರಿಗೆ ಹೋಗುತ್ತಾರೆ. ಇದೇ ಅವರು ಪ್ಲಾನ್ ಅನ್ನು ಅರ್ಥ ಮಾಡಿಕೊಳ್ಳದೇ ಇರುವುದೆಂದು ಹೇಳುತ್ತಿದ್ದೇನೆ. ಎಮ್ಮಾಹು, ಇವರು ಹೋಗಬೇಕಾದದ್ದು ಎಲ್ಲಿ? ಗಲಿಲಾಯಕ್ಕೆ ಹೋಗಬೇಕೆಂದು ಆದೇಶ ಬಂದಿದ್ದಾಯಿತು. ಆದರೆ ಇವರು ಎಲ್ಲಿಗೆ ಹೋಗುತ್ತಿದ್ದಾರೆ? ಎಮ್ಮಾಹುಗೆ ಹೋಗುತ್ತಿದ್ದಾರೆ. ಇದುವೇ ಇಂದು ನಮ್ಮ ಹತ್ರ ಇರುವಂತಹ ಬಹಳ ದೊಡ್ಡ ಸಮಸ್ಯೆ. ನಮಗೆ ಯೇಸು ಗೊತ್ತು, ಪುನರುತ್ಥಾನ ಗೊತ್ತು, ಯೇಸು ಕ್ರಿಸ್ತನು ಏನು ಹೇಳುತ್ತಾರೆ ಎಂದು ಗೊತ್ತಿದೆ. ಆದರೆ ಆ ಆಜ್ಞೆಗೆ ವಿಧೇಯರಾಗದೇ ಇರುವಂತಹ, ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತಹ ಒಂದು ಗುಂಪು. ಒಂದು ವೇಳೆ ಇವರಿಗೆ ಆ ಕಮಾಂಡ್ ಅನ್ನು ಕೊಡುವುದಕ್ಕಿಂತ ಮುಂಚೆ ಅವರು ಎಲ್ಲಿ ಹೊರಟು ಹೋಗಿರುತ್ತಾರೆ? ಈಗ ಯೆರೂಸಲೇಮಿನಲ್ಲೇ ಅವರಿಗೆ ಆ ಕಮಾಂಡ್ ಕೊಡುತ್ತಾರೆ, ಹೋಗಿ ಗಲಿಲಾಯಕ್ಕೆ ನನ್ನ ಶಿಷ್ಯರನ್ನು, ಸಹೋದರರನ್ನು ಬರಲು ಹೇಳು ಎಂದು ಹೇಳುತ್ತಾರೆ. ಒಂದು ವೇಳೆ ಪುನರುತ್ಥಾನವಾದಂತಹ ಅದೇ ದಿನದಲ್ಲಿ ಅವರು ಹೊರಟು ಬರುತ್ತಾರೆ. ಇವರಿಗೆ ಈ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ದೇವರು ಇವರಿಗೆ ಎಲ್ಲಿ ಇರುವುದಕ್ಕೆ ಹೇಳಿದ್ದಾರೆ? ಯೆರೂಸಲೇಮಿನಲ್ಲಿ ತಂಗಿರ್ರಿ. ನೀನು ಅಲ್ಲಿ ಇದ್ರೆ ತಾನೇ ಕಮಾಂಡ್ ಕೊಡುವುದಕ್ಕೆ ಸಾಧ್ಯ. ನಿನ್ಪಾಡಿಗೆ ಹೊರಟು ಎಲ್ಲಿ ಹೋದೆ? ಎಮ್ಮಾಹುಗೆ ಹೋದೆ. ಈಗ ಎಮ್ಮಾಹುಗೆ ಅವರು ಹೋದ್ರೆ ಮತ್ತೆ ದೇವರು ಎಮ್ಮಾಹುಗೆ ಇವರನ್ನು ಹುಡುಕಿಕೊಂಡು ಹೋಗುತ್ತಾರೆ. ಅಲ್ಲಿ ಹೋಗಿ ಏನು ಮಾಡುತ್ತಾರೆ ನೋಡಿರಿ. 24ನೇ ಅಧ್ಯಾಯ, ಅಲ್ಲಿ ವಾಕ್ಯ ಹೇಳುತ್ತದೆ, 33ನೇ ವಾಕ್ಯ. ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು. ಈಗ ಇಬ್ಬರು ಶಿಷ್ಯರು ಮತ್ತೆ ಎಲ್ಲಿ ಹೋಗುತ್ತಾರೆ? ಹಾಗಾದರೆ ಎಮ್ಮಾಹುವಿಗೆ ಬಂದು ಹೋದಂತಹ ಪ್ರಯಾಣ ಯಾತಕ್ಕಾಗಿ? ಹೇಳುವುದು ಅರ್ಥವಾಗುತ್ತಿದೆಯಾ? ವೇಸ್ಟ್ ಟ್ರಾವೆಲ್, ಅವಶ್ಯವಿಲ್ಲದೆ ಇರುವಂತ ಅಲೆದಾಟ ಎಂದು ಹೇಳುತ್ತೇವೆ ಅಲ್ವಾ. ಅವರು ಯಾತಕ್ಕಾಗಿ ಬಂದು ಹೋದರು ಎಮ್ಮಾಹುವಿಗೆ? ಯಾವುದಕ್ಕಾಗಿಯೂ ಅಲ್ಲ. ಯೆರೂಸಲೇಮಿನಲ್ಲಿ ಇರಬೇಕಾದಂತವರು ಗಲಿಲಾಯಕ್ಕೆ ಹೋಗಬೇಕಾದವರು ಎಲ್ಲಿ ಹೋಗಿದ್ದಾರೆ? ಎಮ್ಮಾವು ಊರಿಗೆ ಹೋಗುತ್ತಿದ್ದಾರೆ. ಅಲ್ಲಿ ಹೋದ ಕೂಡಲೇ ದೇವರು ಕೂಡ ಅವರ ಜೊತೆಗೆ ಎಮ್ಮಾವುಗೆ ಹೋಗುತ್ತಾರೆ. ಅನೇಕ ಸಮಯದಲ್ಲಿ ಇದೇ ದೇವರ ಯೋಜನೆ ನಮ್ಮ ಜೀವಿತದಲ್ಲಿ ನಡೆಯುತ್ತಾ ಇರುವಂತದ್ದು. ನಿಮಗೆ ಒಂದು ಜರ್ನಿ ಇದೆ. ನಾವು ಹೋಗಬೇಕಾದ ಸ್ಥಳ, ಡೆಸ್ಟಿನೇಷನ್ ಬೇರೆ.
ನಮಗೆ ಕರ್ತನು ಹೋಗಲು ಹೇಳಿರುವಂತ ಬಹಳ ಮುಖ್ಯವಾದ ಸ್ಥಳ ಉಂಟು. ಇಲ್ಲಿ ನಾನೇನು ಮಾಡ್ತಾ ಇದ್ದೇನೆ, ನನಗೆ ಗೊತ್ತಿರುವಂತ ಎಮ್ಮಾಹು ನನ್ನ ಅನುಕೂಲ, ಅದು ನನ್ನ ಗ್ರಾಮ. ಒಂದು ವೇಳೆ ಆ ಇಬ್ಬರ ಶಿಷ್ಯರ ಗ್ರಾಮ ಇರಬಹುದು, ಹೆಸರು ಹೇಳಿಲ್ಲ. ಆ ಇಬ್ಬರ ಶಿಷ್ಯರ ಗ್ರಾಮವಾಗಿರಬಹುದು, ಅವರ ಸ್ವಂತ ಊರಾಗಿರಬಹುದು, ವಾಟ್ ಎವರ್ ಇಟ್ ಈಸ್. ನನಗೆ ಅನುಕೂಲವಾಗಿದೆ, ನಾನು ಅಲ್ಲಿ ಹೋಗುತ್ತೇನೆ, ನಾನು ತಂಗಿರುತ್ತೇನೆ. ಪಕ್ಕವೇ 7 ಮೈಲಿ ದೂರವೇ, 6 ಅಥವಾ 7 ಮೈಲಿ ದೂರ ಎಂಬುದಾಗಿ ಬೈಬಲ್ ಹೇಳುತ್ತದೆ. ನಮ್ಮ ಊರ್ ಲೆಕ್ಕದ ಪ್ರಕಾರ 12 ಕಿಲೋಮೀಟರ್. ಒಂದು 12 ಕಿಲೋಮೀಟರ್ ಬೆಂಗಳೂರಿಂದ ಗೊರಗುಂಟೆಪಾಳ್ಯ ಎಂಬುದಾಗಿ ಇಟ್ಟುಕೊಳ್ಳಿ. ಒಂದು 12 ಕಿಲೋಮೀಟರ್ನೇ ಹೋಗೋಣ, ಆ ರೀತಿಯಾಗಿ ಹೇಳಿ ಹೋಗುತ್ತೇವೆ. ಆದರೆ ಈ ಹೋಗಿ ಬರುವಂತ ಡಿಸ್ಟೆನ್ಸ್ ಯಾತಕ್ಕಾಗಿ? ದೇವರ ಉದ್ದೇಶವನ್ನು ಮೀರಿ ಹೋಗುವಂಥದ್ದು. ಈಗ ದೇವರು ಜೊತೆಗಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರೇನ್ ಮಾಡುತ್ತಾರೆ? ಜೊತೆಗೆ ಅವರು ಬರುತ್ತಾರೆ. ಸರಿ ಬಾ, ಬಂದು ಮಾತನಾಡಿದ್ರೆ ಮಾತನಾಡುವಾಗಲೇ ಹೇಳುತ್ತಾರೆ. ಅವರು ಮಾತನಾಡುವಾಗ ನಮ್ಮ ಆತ್ಮದಲ್ಲಿ ಉರಿಯುವಂತೆ ಆಗಲಿಲ್ಲವಾ? ಆದರೆ ವಾಕ್ಯ ಹೇಳುತ್ತದೆ, ಅವರ ಕಣ್ಣುಗಳು ತೆರೆಯಲ್ಪಡಲಿಲ್ಲ. ವಾಕ್ಯ ಕೇಳ್ದ, ಆದ್ರೆ ಏನ್ ಬರಲಿಲ್ಲ, ವಿಷನ್ ಬರುತ್ತಲೇ ಇಲ್ಲ. ಆ ಸ್ಥಳದಲ್ಲಿ ನೀವು ಓದಿ ನೋಡ್ರಿ, 24ನೇ ಅಧ್ಯಾಯದಲ್ಲಿದೆ, 16ನೇ ವಾಕ್ಯ. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ, ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಅವರ ಕಣ್ಣು ಏನಾಗಿತ್ತು? ಕಟ್ಟಿದ ಹಾಗಾಯಿತು ಅಷ್ಟೇನೆ. ವಿಷನ್ನೇ ಇಲ್ಲ, ಕಣ್ಣು ಕಟ್ಟಿದ ಹಾಗಾಗಿದೆ. ಆದರೆ ಎಲ್ಲಿ ಹೋಗುತ್ತಾ ಇದ್ದಾರೆ ಶಿಷ್ಯರೇ? ಯೇಸು ಪುನರುತ್ಥಾನವಾಗುವ ತನಕ ಜೊತೆಗೆ ಇದ್ದವರೇ, ದೇವರ ಉದ್ದೇಶ ಹೊಂದಿದವರೇ, ದೇವರ ಕರೆ ಹೊಂದಿದವರೇ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ಹೋಗಬೇಕಾಗಿರುವಂತ ಜರ್ನಿ ರಾಂಗ್ ಡೈರೆಕ್ಷನ್ ಅಲ್ಲಿದೆ. ಕರ್ತನು ಕರೆದಂತ ಕರೆಯುವಿಕೆಯಲ್ಲಿಲ್ಲ, ಆದರೆ ದೇವರು ಜೊತೆಗೆ ಬರುತ್ತಾ ಇದ್ದಾರೆ, ಮಾತಾಡುತ್ತಲೇ ಇದ್ದಾರೆ. ನಾವೇನೆಂದುಕೊಳ್ಳುತ್ತೇವೆ? ದೇವರು ಮಾತನಾಡುತ್ತಿರುವುದರಿಂದ, ಕರ್ತನು ಮಾತನಾಡುತ್ತಿರುವುದರಿಂದ ನಾವು ಸರಿಯಾಗಿ ಹೋಗುತ್ತಿದ್ದೇವೆ, ಕರೆಕ್ಟ್ ಆಗಿ ಹೋಗುತ್ತಾ ಇದ್ದೇವೆ. ದೇವರು ಎಲ್ಲಿಯ ತನಕ ಮಾತನಾಡಿದ್ರು ಗೊತ್ತಾ? ಎಮ್ಮಾಹು ಗ್ರಾಮದ ತನಕ ಮಾತನಾಡುತ್ತಾ ಇದ್ರು, ಜೊತೆಗೇನೆ ಮಾತನಾಡುತ್ತಾ ಬರುತ್ತಾರೆ. ಅಲ್ಲಿ ಬಂದು ಮೋಶೆಯ ಕುರಿತಾದ ಕಾರ್ಯಗಳನ್ನೆಲ್ಲ ಹೇಳಿ ಪ್ರವಾದನೆಯನ್ನು ವಿವರಿಸಿ ಮತ್ತೆ ಎಲ್ಲಿಗೆ ಹೋಗು? ಯೆರೂಸಲೇಮಿಗೆ ಹೋಗು. ಬರುವುದಕ್ಕೆ 6.5 ಮೈಲಿ, ಹೋಗುವುದಕ್ಕೆ 6.5 ಮೈಲಿ. ಹೋಗುವುದಕ್ಕೆ ಎಷ್ಟು ಸಮಯ ಆಯಿತು, ಎಷ್ಟು ನಡೆದ್ರು ಅಂತ ಗೊತ್ತಿಲ್ಲ, ಎಲ್ಲವೂ ಕೂಡ ವೇಸ್ಟ್. ನಮ್ಮ ಜೀವಿತದಲ್ಲಿ ಆತ್ಮೀಕವಾದ ಜರ್ನಿ ಹೀಗೆ ಹೋಗುತ್ತಾ ಇದೆ. ಒಂದು ಅರಸರುಗಳ ಪುಸ್ತಕದಲ್ಲಿ ಎಲಿಯನ ಕುರಿತಾಗಿ ಹೇಳುವಾಗ 19ನೇ ಅಧ್ಯಾಯದಲ್ಲಿ ಎಲಿಯನಿಗೆ ಭೋಜನ ಪದಾರ್ಥ ಕೊಡಲ್ಪಡುತ್ತದೆ. ಅವರು ಬಂದು ತಿನ್ನುತ್ತಾರೆ, ನೀರು ಕುಡಿಯುತ್ತಾರೆ. ಕುಡಿದ ನಂತರ ವಾಕ್ಯ ಹೇಳುತ್ತದೆ, ಆ ಭೋಜನದ ಬಲದಿಂದ ರಾತ್ರಿ ಹಗಲು 40 ದಿವಸ ನಡೆದು ಎಲ್ಲಿ ಹೋದ್ರು? ಹೋರೇಬ್ ಎನ್ನುವಂತ ಪರ್ವತ. ಅಲ್ಲಿ ಹೋದಾಗ ದೇವರು ಕೇಳುತ್ತಾರೆ, ನಿನ್ನನ್ನು ಯಾರು ಇಲ್ಲಿ ಬರುವುದಕ್ಕೆ ಹೇಳಿದ್ದು? ನಿನಗೆ ಇಲ್ಲಿ ಬರುವುದಕ್ಕೆ ಯಾರು ಹೇಳಿದ್ದು ಎಂದು ಕೇಳುತ್ತಾರೆ. ಕೂಡಲೇ ಇವರ ಪಕ್ಕ ಇರುವಂತ ನ್ಯಾಯವನ್ನು ಹೇಳುತ್ತಾರೆ, ದೇವರೇ, ನಾನೊಬ್ಬನೇ ನೀತಿವಂತನಾಗಿದ್ದೇನೆ. ಅದೆಲ್ಲ ಇರ್ಲಿ, 2ನೇ ಸಾರಿ ಕೇಳುತ್ತಾರೆ, ಎಲಿಯನೇ, ನೀನು ಇಲ್ಲಿ ಏನ್ ಮಾಡ್ತಿದ್ದಿ? ಇಲ್ಲಿ ಏನು ನಿನ್ನ ಕಾರ್ಯ? ಮತ್ತೆ ದೇವರು ಹೇಳುತ್ತಾರೆ, ನೀನು ದಮಸ್ಕದ ಮಾರ್ಗವಾಗಿ ಅರಣ್ಯಕ್ಕೆ ಹಿಂತಿರುಗಿ ಹೋಗು, ಅಜಾಯೇಲನನ್ನು ಅಭಿಷೇಕ ಮಾಡು. ನಿನ್ನ ಸೇವೆ ಬೇರೆ, ನಿನ್ನ ಕರೆಯುವಿಕೆ ಬೇರೆ, ನಿನಗೆ ಇಟ್ಟಿರುವಂತ ಕಾರ್ಯ ಬೇರೆ. ಇವತ್ತು ನಾವಾಗಿ ಒಂದು ದೇವರ ಯೋಜನೆಯನ್ನು ಆರಿಸಿಕೊಳ್ಳುವುದು, ನಾವಾಗಿ ಏನೋ ಒಂದು ಕಾರ್ಯವನ್ನು ಮಾಡುವುದು. ದೇವರು ಹೇಳಿದ್ರು, ದೇವ್ರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು. ಒಂದು ದೊಡ್ಡ ಪ್ರಯಾಣ ಮಾಡುವುದು, 40 ದಿವಸ ನಡೆದುಕೊಂಡು ಹೋಗುವುದು, ಅಥವಾ ಎಮ್ಮಾವಿಗೆ ಯೇಸುವಿನೊಂದಿಗೆ ಮಾತಾಡಿಕೊಂಡು ಹೋಗುವ ಹಾಗೆ ಹೋಗುವುದು. ಅಲ್ಲಿ ಹೋಗಿ ಕೂತುಕೊಂಡು ಆನಂತರ ಅವರಿಗೆ ರಾತ್ರಿ ಆಯಿತು. ಆಮೇಲೆ ತಿನ್ನುವಾಗ ಕಂಡು ಹಿಡಿಯುತ್ತಾರೆ. ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೊಟ್ಟು ಸ್ತೋತ್ರ ಮಾಡುವಾಗ ಅವರ ಕಣ್ಣುಗಳು ತೆರೆದವು. ಅಯ್ಯಯ್ಯೋ, ನಾವು ತಪ್ಪು ಮಾಡಿದ್ವಲ್ಲ, ಎಮ್ಮಾಹುವಿಗೆ ಬಂದಿದ್ದೇವಲ್ಲ. ಕೂಡಲೇ ಅವರು ಒಳ್ಳೆಯವರು, ಪರವಾಗಿಲ್ಲ, ಕೂಡಲೇ ಹೊರಟು ಬಂದು ಯೆರೂಸಲೇಮಿಗೆ ಹೋಗುತ್ತಾರೆ. ನಾವು ಯಾರು ಗೊತ್ತಲ್ವಾ? ಯೆರೂಸಲೇಮಿಗೆ ಹೋಗುವುದೇ ಇಲ್ಲ. ದೇವರೇ, ಯೆರೂಸಲೇಮಿನಲ್ಲಿ ಏನ್ ಮಾಡುತ್ತೀರೋ ಅದನ್ನು ಎಮ್ಮಾಹುವಿನಲ್ಲೇ ಮಾಡಿ. ನೀವು ಶಕ್ತನಾದ ದೇವರು, ನೀವು ದೂರಕ್ಕೆ ಮಾತ್ರವಲ್ಲ ಸಮೀಪಕ್ಕೂ ದೇವರಾಗಿದ್ದೀರಾ. ಯೆರೂಸಲೇಮಿನ ದೇವರನ್ನು ಎಮ್ಮಾಹುವಿನ ದೇವರೆಂಬುದಾಗಿ ಮಾರ್ಪಡಿಸೋಣ. ನಮ್ಮ ಡಿಸೈನ್ಗೆ ಅವರನ್ನು ಮಾರ್ಪಡಿಸುತ್ತೇವೆ. ಇವತ್ತು ಒಂದು ಗ್ರೂಪ್ ಹಾಗೆ ಕೂತುಕೊಂಡಿದೆ. ದೇವರ ಡಿಸೈನ್ಗೆ ಇವರು ಹೋಗುವುದಿಲ್ಲ, ಇವರ ಡಿಸೈನ್ಗೆ ದೇವರನ್ನೇ ಮಾರ್ಪಡಿಸುವುದು. ಮಾಡಿರುವುದು ತಪ್ಪು, ಮಾಡಿರುವಂತ ಜರ್ನಿ ತಪ್ಪು. ಆದರೆ ದೇವ ಮಕ್ಕಳು ಅದೇ ಸಮಸ್ಯೆಯಲ್ಲಿ. ಏನು ಪ್ರಾಬ್ಲಮ್ ಅಂದ್ರೆ, ಇವ್ರು ಯಾರು ಪಾಪ ಮಾಡಿಲ್ಲ. ತಿಳಿಯದೇ ಇರುವುದರಿಂದ ಏನಿದೆ, ತಿಳಿಯದೇ ಇರುವುದರಿಂದ ತಿಳಿಯದೆ ಅವರು ಮಾಡ್ತಾರಂತೆ. ಹಾಗಾದ್ರೆ ಅನೇಕ ಸಮಯದಲ್ಲಿ ನಾವು ಈ ರೀತಿಯಾಗಿ ಪ್ರಯಾಣ ಮಾಡುತ್ತೇವೆ. ಸ್ವಲ್ಪ ಪರಿಶೋಧಿಸಿ ನೋಡಿ, ನಿಮ್ಮ ಆತ್ಮಿಕ ಪ್ರಯಾಣ ಸರಿಯಾಗಿ ಹೋಗುತ್ತಾ ಇದೆಯಾ? ನಿಮ್ಮನ್ನು ಯೆರೂಸಲೇಮಿಗೆ ಹೋಗುವುದಕ್ಕೆ ಹೇಳಿದ್ರ, ಅಥವಾ ಯೆರೂಸಲೇಮಿನಲ್ಲಿ ತಂಗಿರುವುದಕ್ಕೆ ಹೇಳಿದ್ರ, ಅಥವಾ ಗಲಿಲಾಯಕ್ಕೆ ಹೋಗುವುದಕ್ಕೆ ಹೇಳಿದ್ರ, ಅಥವಾ ನಿಮ್ಮನ್ನು ಎಲ್ಲಿ ಹೋಗುವುದಕ್ಕೆ ಹೇಳಿದ್ದಾರೆ? ಅದು ಪರ್ಟಿಕ್ಯುಲರ್ ಆಗಿ ವಾಕ್ಯ ಹೇಳುತ್ತದೆ, ಗಲಿಲಾಯದಲ್ಲಿ ದೇವರು ಸೂಚಿಸಿದ ಬೆಟ್ಟಕ್ಕೆ ಹೋದರು. ಅದೇ ಕರ್ತನ ಉದ್ದೇಶ, ದಿ ಸ್ಪೆಸಿಫಿಕ್ ಪ್ಲೇಸ್. ನಾನು ಅನೇಕ ಬಾರಿ ಹೇಳಿದ್ದೇನೆ. ಅಬ್ರಹಾಮನ ಕುರಿತಾಗಿ ಹೇಳುವಾಗ ಆದಿಕಾಂಡ 22 ಹೇಳುತ್ತದೆ, ಬೆಟ್ಟಗಳ ಒಂದರಲ್ಲಿ ದೇವರು ಸೂಚಿಸಿದಂತ ಆ ಬೆಟ್ಟಕ್ಕೆ ಅಬ್ರಹಾಮನು ಹೋದನು. ಹೊರಟು ಮೋರಿಯಾ ಬೆಟ್ಟಕ್ಕೆ 2-3 ವಾಕ್ಯಗಳಲ್ಲಿ ಇರುತ್ತದೆ, ಕರ್ತನು ಹೇಳಿದಂತ ಮೋರಿಯಾ ಬೆಟ್ಟಕ್ಕೆ ಹೊರಟು ಹೋದನು. ಕರ್ತನು ನಿರ್ದಿಷ್ಟವಾಗಿ ಹೇಳುತ್ತಾರೆ, ಇಲ್ಲಿ ಹೇಳುತ್ತಾರೆ ನೋಡ್ರಿ, ಗಲಿಲಾಯ ಬೆಟ್ಟದ ನಿರ್ದಿಷ್ಟವಾದ ಸ್ಥಳಕ್ಕೆ. ಅದೇ ರೀತಿಯಾಗಿ ಅವರು 40 ದಿನ ಕಾದಿರುತ್ತಾರೆ. 50ನೇ ದಿನ ಪರಿಶುದ್ಧಾತ್ಮನು ಇಳಿದು ಬರುತ್ತಾರೆ. ಕರೆಕ್ಟ್ ಆಗಿ ವಾಕ್ಯ ಹೇಳುತ್ತದೆ, ಅವರು ಒಂದು ಸ್ಥಳದಲ್ಲಿ ಕೂಡಿ ಬಂದಿರುವಾಗ
ಹಾಗಾದ್ರೆ ದೇವರು ನಿಮಗೆ ಒಂದು ಸ್ಥಳ ಇಟ್ಟಿದ್ದಾರೆ, ನಿಮ್ಮನ್ನು ಹೆಚ್ಚಿಸುವುದಕ್ಕೆ ಸ್ಥಳ ಇಟ್ಟಿದ್ದಾರೆ. ಆ ಸ್ಥಳದಲ್ಲೇ ಇರಬೇಕು. ನಾನು ನಾರ್ಮಲ್ ಆಗಿ ಸ್ಪಿರಿಚುವಲ್ ಲೈಫಲ್ಲೇ ಹೇಳುತ್ತೇನೆ. ನಿಮ್ಮನ್ನು ಒಂದು ಸ್ಥಳದಲ್ಲಿ ವಾಸ ಮಾಡುವುದಕ್ಕೆ ಹೇಳಿದ್ರೆ ಅಲ್ಲೇ ಇರಬೇಕು. ಆ ಸ್ಥಳದಲ್ಲಿ ನಿಮಗೆ ತಕ್ಕ ಹಾಗೆ ದೇವರು ಎಲ್ಲವನ್ನೂ ಮಾರ್ಪಡಿಸುತ್ತಾರೆ. ಒಬ್ಬರ ಸಾಕ್ಷಿಯನ್ನು ಕೇಳಿದೆ. ಅವರನ್ನು ಹೋಗುವುದಕ್ಕೆ ಹೇಳಿದಾಗ ಒಬ್ಬರು ಕೂಡ ಆ ಸ್ಥಳದಲ್ಲಿ ಇಲ್ಲವಂತೆ, ಅಲ್ಲಿ ಹೋಗಿ ಮಾಡಲಿಕ್ಕೆ ಆಗುವುದೇ ಇಲ್ಲವಂತೆ. ಆದರೆ ಅವರು ಹೋಗಿದ್ದಾರೆ. ಹೋದಂತಹ ಸ್ಥಳವನ್ನು ದೇವರು ಈಗ ಒಂದು ಗ್ರಾಮವನ್ನಾಗಿಯೇ ದೇವರು ಮಾರ್ಪಡಿಸಿದ್ದಾರೆ. ಅವರು ಹೋಗುವಾಗ ಒಬ್ಬರು ಕೂಡ ಇಲ್ಲ. ಊರಿನ ಹೊರಗೆ ಎಷ್ಟೋ ಕಿಲೋಮೀಟರ್ ಅವರೇ ಫಸ್ಟ್ ಹೋಗಿ ಚರ್ಚನ್ನು ಮಾಡಿದ್ದಾರೆ. ಇವತ್ತು ಅದು ಒಂದು ಗ್ರಾಮವಾಗಿ ಮಾರ್ಪಟ್ಟಿದೆ. ಕರ್ತನು ಕೆಲವು ಸಮಯದಲ್ಲಿ ನಿಮಗೆ ಹೇಳುವಂತಹ ಸ್ಥಳ, ಸೂಚಿಸುವಂತಹ ಸ್ಥಳ ನೀವು ಬಯಸುವ ಹಾಗೆ ಇರುವುದಿಲ್ಲ, ನೀವು ಅಕ್ಸೆಪ್ಟ್ ಮಾಡುವ ಹಾಗೆ ಇರುವುದಿಲ್ಲ. ನಮ್ಮ ಹತ್ರ ಈ ಲಾಭ ನಷ್ಟ ಎಂಬುದಾಗಿ ಒಂದು ಲೆಕ್ಕಾಚಾರ ಇದೆ. ಮನುಷ್ಯರು ನಾವು ಯಾವಾಗಲೂ ಕೂಡ ಒಂದು ಲಾಭ ನಷ್ಟ ಲೆಕ್ಕಾಚಾರ ಮಾಡುತ್ತೇವೆ. ಇದು ಸರಿನಾ ತಪ್ಪ, ಇದ್ರಲ್ಲೇನು ಪ್ರಾಫಿಟ್, ಇದ್ರಲ್ಲೇನು ಲಾಸು, ಲಾಭ ನಷ್ಟ ಲೆಕ್ಕಾಚಾರ ಮಾಡುತ್ತೇವೆ. ಕರ್ತನ ಬಳಿ ಲಾಭ ನಷ್ಟ ಲೆಕ್ಕಾಚಾರ ಇರುವುದಿಲ್ಲ. ಒಳ್ಳೆಯದು ಕೆಟ್ಟದ್ದು ಲೆಕ್ಕಾಚಾರ ಮಾತ್ರ ಇರುತ್ತದೆ. ಇದು ನಮಗೆ ಒಳ್ಳೆಯದಾಗಿ ಮುಗಿಯುತ್ತದೆ, ಕೆಟ್ಟದಾಗಿ ಮುಗಿಯುತ್ತದೆ ಎಂಬುದಾಗಿ ಮಾತ್ರ ನೋಡುತ್ತಾರೆ. ಯಾಕಂದ್ರೆ ಲಾಭವನ್ನು ಕೊಡುವುದಕ್ಕೆ ಅವರಿಂದ ಸಾಧ್ಯ, ಆದ್ರೆ ಕೆಟ್ಟದಕ್ಕೆ ಹೋದ್ರೆ ನಿಮ್ಮನ್ನು ಕಾಪಾಡುವುದು ಕಷ್ಟ. ಮನುಷ್ಯನು ಸಹಜವಾಗಿ ಎಲ್ಲವನ್ನು ಲಾಭ ನಷ್ಟ ಲೆಕ್ಕಾಚಾರದಲ್ಲೇ ನೋಡುತ್ತಾರೆ. ಅಲ್ಲಿ ಹೋಗ್ಬೇಕಾ ಬೇಡವಾ? ದೇವರು ಹೇಳುತ್ತಾರೆ, ನಿಮಗೆ ಹೇಳಿರುವಂತಹ ಸ್ಥಳಕ್ಕೆ ಹೋಗಿರಿ. ದೇವರು ಹೇಳುವಂಥದ್ದು ಆ ಸ್ಥಳದಲ್ಲಿ ಮಾಡಿ. ನಿಮ್ಮ ಪಾಡಿಗೆ ಹೊರಟು ಎಲ್ಲಿ ಹೋಗ್ಬೇಡಿ, ಯೆಮ್ಮಾಹುಗೆ ಹೋಗ್ಬೇಡಿ. ಇವತ್ತು ಒಂದು ಗ್ರೂಪ್ ಹೋಗುತ್ತಾ ಇದೆ. ಏನೆಂಬುದಾಗಿ ಕೇಳಿದ್ರೆ ಪಕ್ಕಾನೆ ಯೆರೂಸಲೇಮ್ ಪಕ್ಕಾನೆ ರೀ, ಏನು ಸಮಸ್ಯೆ ಇಲ್ಲ. ದೇವರು ನಮಗೇನು ಹೇಳ್ತಾರೆ? ಸೇವೆಗೆ ಕರೆದರೆ ಇಂದು ಅನೇಕರ ಮಾತು ಏನಾಗಿದೆ ಗೊತ್ತಾ? ಸಿಟಿ ಅಂದರೆ ಕೂಡಲೇ ದೇವರ ಕರೆಯುವಿಕೆ ಅನ್ನುತ್ತಾರೆ. ಸಿಟಿ ಅಂದರೆ ಹೌದು ರೀ, ದೇವರು ಕರೆದಿದ್ದಾರೆ. ಅದೇ ಗ್ರಾಮ ಅಂದರೆ ಪ್ರಾರ್ಥನೆ ಮಾಡಿ ಹೇಳುತ್ತೇನೆ ಅನ್ನುತ್ತಾರೆ. ಒಂದು ದೊಡ್ಡ ಕಂಪನಿಯಲ್ಲಿ ರೀಜನಲ್ ಮ್ಯಾನೇಜರ್ ಆಗಿದ್ದವರು, RM ಆಗಿದ್ದವರು, ದೇವರು ಹೇಳಿದ್ದಾರೆ ಎಂಬುದಾಗಿ ಉತ್ತರ ಪ್ರದೇಶದ ಭಾಗಕ್ಕೆ ಸೇವೆಗೆ ಹೋದರು. ಹಾಗೆ ಮಕ್ಕಳ ವಿದ್ಯಾಭ್ಯಾಸವನ್ನೆಲ್ಲ ನಿಲ್ಲಿಸಿ ದೇವರು ಹೇಳಿದ್ದಾರೆ. ಒಂದು ತಿಂಗಳಿಗೆ ಹೆಚ್ಚು ಕಮ್ಮಿ ಅವರಿಗೆ 80,000 ಸಂಬಳ. ಹಾಗೆ ಎಲ್ಲವನ್ನು ಕೂಡ ಅವರು ತ್ಯಜಿಸಿ ಒಂದು ಆರ್ಗನೈಸೇಷನ್ಗೆ ಸೇರಿಕೊಂಡರು. ಅಲ್ಲಿ 4,000 ಕೊಡುತ್ತಾರೆ. 2 ಮಕ್ಕಳು, ಹೆಂಡತಿ. ಹೇಗೆ ಬ್ರದರ್ ಅಲ್ಲಿ ಹೋಗಿ ಸರ್ವೈವ್ ಆಗುತ್ತೀರಾ? ದೇವರು ಹೇಳಿದ್ರು ಬ್ರದರ್, ಕರೆದ ಆತನು ನಂಬಿಗಸ್ತನು, ಹೋಗಲು ಹೇಳಿದ್ದಾರೆ. ಹಾಗೆ ಟಾಪ್ ಇಂದ 0ಗೆ ಬಂದ್ರು ಒಂದೇ ಸ್ಟ್ರೆಚ್ ಅಲ್ಲಿ. ನಮ್ಮ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಅಲ್ಲ. ಒಂದು 80,000 ಸಂಬಳ ತೆಗೆದುಕೊಳ್ಳುತ್ತಾ ಇದ್ದಂಥವರು ದೇವರ ಕರೆಗೆ ಹೋಗೊಟ್ಟು ಹಾಗೆ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ. ಹಿಂದಿ ಭಾಷೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ದೇವರು ಹೇಳಿದ್ರು ಅಂತ. ಇವತ್ತು ದೇವರು ಅವರನ್ನು ಆಶೀರ್ವದಿಸಿ ಅವರ ಮೂಲಕವಾಗಿ ಅನೇಕ ಕುಟುಂಬಗಳನ್ನು ದೇವರು ಆಶೀರ್ವದಿಸಿ ತಂದಿದ್ದಾರೆ. ಇವತ್ತು ನಮ್ಮ ಲಾಭ ನಷ್ಟ ಲೆಕ್ಕಾಚಾರ ಯಾವತ್ತೂ ಸೆಟ್ ಆಗುವುದಿಲ್ಲ. ನಾನು ಹೇಳುತ್ತೇನೆ, ನೀವು ಹೋಗಿರಿ. ನಿಮಗೆ ಹಾಸ್ಪಿಟಲ್ ಅವಶ್ಯಕತೆಯ, ಸ್ಕೂಲ್ ಅವಶ್ಯಕತೆಯ, ಹಣ ಅವಶ್ಯಕತೆಯ, ಅದನ್ನು ಅಲ್ಲೇ ಒದಗಿಸಿಕೊಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಇದನ್ನೆಲ್ಲ ಕೊಡುವುದು ದೇವರಿಗೆ ಬಹಳ ಸುಲಭ, ಆದರೆ ನಮ್ಮನಲ್ಲಿ ಕೊಂಡೊಯ್ಯುವುದೇ ಇರುವುದರಲ್ಲೇ ಬಹಳ ಕಷ್ಟ. ದೇವರು ಯಾರನ್ನು ಬೇಕಾದ್ರೆ ಏನ್ ಮಾಡುತ್ತಾರೆ? ಅಲ್ಲಿ ಕರೆತರುತ್ತಾರೆ. ಆದರೆ ನಮ್ಮನಲ್ಲಿ ಕೊಂಡೊಯ್ಯುವುದೇ ಇರುವುದರಲ್ಲಿಯೇ ಕಷ್ಟ. ನಾವು ಯೆಮ್ಮಾಹುಗೆ ಹೋಗುತ್ತೇವೆ, ಓರೇಬ್ಗೆ ಹೋಗುತ್ತಿರುತ್ತೇವೆ, ಅಲ್ಲಿ ಹೋಗಿ ಕೆಲಸವನ್ನು ಮಾಡುತ್ತೇವೆ. ಈಗ ಶಿಷ್ಯರು ಗಲಿಲಾಯಕ್ಕೆ ಹೋಗುತ್ತಾರೆ. ಗಲಿಲಾಯಕ್ಕೆ ಹೋಗಿ ಅಲ್ಲಿ ಏನ್ ಮಾಡುತ್ತಾರೆ? ಅಲ್ಲಿ ದೇವರು ಹೇಳಿದ ಸ್ಥಳಕ್ಕೆ ಬಂದಾಯ್ತು. ಯೆಮ್ಮಾಹು ಊರಿನಿಂದ ಎಲ್ಲರೂ ಸೇರಿ ಹೋಗುತ್ತಾರೆ ಗಲಿಲಾಯಕ್ಕೆ. ಗಲಿಲಾಯಕ್ಕೆ ಹೋದ್ರೆ ದೇವರಿಗೆ ಮತ್ತೆ ಏನ್ ಹೇಳುತ್ತಾರೆ? ನೀವು ಪುನಃ ಎಲ್ಲಿ ಹೋಗಿ? ಯೆರೂಸಲೇಮ್ಗೆ ಹೋಗಿ. ಗಲಿಲಾಯದಲ್ಲಿ ದೇವರು ಅವರ ಮೂಲಕವಾಗಿ ಕೆಲವು ವಿಷಯವನ್ನು ಮಾಡುತ್ತಾರೆ. ಮಾಡಿ ಮುಗಿಸಿನೆ, ಸುಮ್ಮನೆ ಏನೋ ಅಲ್ಲಿ ಬಂದ ಕೂಡಲೇ ಬಂದ್ವಿ, ಸರಿ ಎಲ್ಲ ಯೆರೂಸಲೇಮ್ಗೆ ಹೋಗಿ. ಆ ರೀತಿ ಪರೀಕ್ಷಿಸಲು ಬರಲು ಹೇಳಿಲ್ಲ. ಆ ಬೆಟ್ಟದಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಅವರೊಂದಿಗೆ ಮಾತಾಡುತ್ತಾರೆ. ಮಾತಾಡಿದ ಮೇಲೆ ಸ್ವಲ್ಪ ದಿನ ಇದ್ದಾರೆ. ಆನಂತರವಾಗಿ ಎಲ್ಲಿ ಹೋಗುವುದಕ್ಕೆ ಹೇಳುತ್ತಾರೆ? ಯೆರೂಸಲೇಮ್ಗೆ ಹೋಗಿ ಅನ್ನುತ್ತಾರೆ. ಈಗ ಶಿಷ್ಯರು ಏನ್ ಮಾಡಿದ್ರು? ಓದಿರಿ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ಇಲ್ಲಿ ಯಾಕೆ ದೇವರು ಮತ್ತೊಮ್ಮೆ ತನ್ನನ್ನು ತೋರಿಸಿಕೊಳ್ಳುತ್ತಾರೆ? ಈಗಾಗಲೇ ತನ್ನನ್ನು ತೋರಿಸಿಕೊಂಡಿದ್ದಾರೆ. ತಿಬೇರಿಯ ಸಮುದ್ರ ಎಲ್ಲಿದೆ ಗೊತ್ತಾ? ತಿಬೇರಿಯ ಸಮುದ್ರ ದ ಆಲ್ಟರ್ನೇಟಿವ್ ನೇಮ್ ಆಫ್ ಇನ್ನೊಂದು ಗಲಿಲಾಯ ಸಮುದ್ರಕ್ಕೆ ಇನ್ನೊಂದು ಹೆಸರೇ ತಿಬೇರಿಯ ಸಮುದ್ರ. ತಿಬೇರಿಯ ಅಂದ್ರೆ ಬೇರೆ ಏನೂ ಇಲ್ಲ, ಅದು ಆ ಊರಿನ ರಾಜನ ಹೆಸರು. ಸೊ ಅವರ ಹೆಸರಿನಲ್ಲೇ ಆ ಸಮುದ್ರವನ್ನು ಇಟ್ಟರು. ಆದರೆ ಒರಿಜಿನಲ್ ಆಗಿ ಅದಕ್ಕೆ ಹೆಸರೇನು? ಗಲಿಲಾಯ ಸಮುದ್ರ ಅಲ್ಲಿದೆ. ಸೊ ಈಗ ಇವ್ರನ್ನು ಗಲಿಲಾಯಕ್ಕೆ ಕರ್ಕೊಂಡು ಹೋಗಿ ಮತ್ತೆ ಎಲ್ಲಿ ಹೋಗುವುದಕ್ಕೆ ಹೇಳ್ತಿದ್ದಾರೆ? ಯೆರೂಸಲೇಮಿನಲ್ಲಿ ತಂಗಿರ್ರಿ, ಮೇಲಣ ಬಲ ಬರುವ ತನಕ ಎಲ್ಲಿರ್ರಿ? ಈಗ ಇವರು ಎಲ್ಲಿ ತಂಗಿದ್ರು? ಗಲಿಲಾಯದಲ್ಲೇ ತಂಗಿದ್ರು. ಗಲಿಲಾಯದಲ್ಲಿ ತಂಗುವುದು ಮಾತ್ರವಲ್ಲ, ಅಲ್ಲಿ ಅವ್ರು ಏನ್ ಹೇಳುತ್ತಾರೆ? 3ನೇ ವಾಕ್ಯ, ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು. ನಂತರ ಏನಾಯಿತು? ಮತ್ತೆ 0ಗೆ ಬಂದ. ಮೀನು ಹಿಡಿಯುವುದಕ್ಕೆ ಎಲ್ಲಿ ಆರಂಭಿಸಿದ್ರು? ಅಲ್ಲಿಗೆ ಬಂದ್ರು ಅವರೆಲ್ಲರೂ. ಮತ್ತೆ ಇದರಲ್ಲಿ ದೊಡ್ಡ ಆಶ್ಚರ್ಯ ಏನ್ ಗೊತ್ತಾ? ಇದರಲ್ಲಿ ಬಹಳ ಅರ್ಥ ಮಾಡಿಕೊಳ್ಳಬೇಕಾಗಿರೋ ವಿಷಯ, ಎಲ್ಲ ಶಿಷ್ಯರುಗಳು ಅಲ್ಲ.
ಎಲ್ಲಾ ಶಿಷ್ಯರುಗಳಲ್ಲ. 2ನೇ ವಾಕ್ಯ ಓದಿರಿ. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸೀಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತಾನಿಯೇಲನು, ಜೆಬದಾಯನ ಕುಮಾರರು, ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಒಟ್ಟಾಗಿ 7 ಜನ. ಎಲ್ಲಾ ಶಿಷ್ಯರು ಅಲ್ಲ. ಸ್ವಲ್ಪ ಜನ ಎಲ್ಲಿಗೆ ಹೋದ್ರು? ಯೆರೂಸಲೇಮ್ಗೆ ಹೋದ್ರು. ಅವ್ರು ಯಾರೂ ಇಲ್ಲಿ ಇಲ್ಲ. ಒಂದು 7 ಜನ ಮಾತ್ರ ಇಲ್ಲಿದ್ದಾರೆ. ತಿಬೇರಿಯ ಸಮುದ್ರದ ಬಳಿ ಇದ್ದಾರೆ. ಈಗ ದೇವರು ಗಲಿಲಾಯಕ್ಕೆ ಬರಲು ಹೇಳಿದ್ರು, ಬಂದ್ವಿ. ವಿಷಯವನ್ನು ಮಾತಾಡಿ ಮುಗಿಸಿದ್ರು. ಎಲ್ಲಾ ವಿಷಯ ಮಾತಾಡಿ ಮುಗಿಸಿದ್ರು. ನೀವು ಹೋಗಿ ಎಲ್ಲಿ ತಂಗಿರ್ರಿ? ಯೆರೂಸಲೇಮಿನಲ್ಲಿ ತಂಗಿರ್ರಿ. ಸರಿ ದೇವರೇ. ನೋಡಿದ್ರೆ ಯೆರೂಸಲೇಮಲ್ಲಿ ಯಾರೂ ಕಾಣ್ತಿಲ್ಲ. ಎಲ್ಲ ಏನ್ ಮಾಡ್ತಿದ್ದಾರೆ? ತಿಬೇರಿಯ ಸಮುದ್ರದಲ್ಲಿ ಮೀನು ಹಿಡಿಯುತ್ತಿದ್ದಾರೆ. ಗಲಿಲಾಯ ಸಮುದ್ರದಲ್ಲಿ ನೋಡುತ್ತಾರೆಯೇ? ಗೆನಸರೇತ್ ಸಮುದ್ರಕ್ಕಿಂತ ಗಲಿಲಾಯ ಸಮುದ್ರ ಸೂಪರ್ ಆಗಿದೆ. ನಮಗೆ ಬಹಳ ರೂಢಿಯಾಗಿರುವ ಸಮುದ್ರ ಅಲ್ವಾ? ನಾವು ಮುಂಚೆ ಇಲ್ಲೇ ತಾನೇ ಇದ್ವಿ. ಇಲ್ಲೇ ತಾನೇ ಮೀನು ಹಿಡಿಯುತ್ತಾ ಇದ್ವಿ. ಇವರೇ ನಮ್ಮನ್ನು ಎಲ್ಲಿ ಕರ್ಕೊಂಡೋದ್ರು? ಸಿಟಿಗೆ ಕರ್ಕೊಂಡೋದ್ರು. ನಾವು ಮತ್ತೆ ನಮ್ಮ ಊರಿಗೆ ಬಂದಿದ್ದೇವೆ. ಇಲ್ಲೇ ಮೀನು ಹಿಡಿಬಹುದು. ಇದು ನೆಕ್ಸ್ಟ್. ನಿಮ್ಮ ಆತ್ಮಿಕ ಜೀವಿತದ ನೆಕ್ಸ್ಟ್ 2ನೆಯ ತಡೆ ಏನ್ ಗೊತ್ತಾ? ಕರ್ತನು ಹೇಳಿದ್ರು, ಬಂದ್ವಿ. ಇಲ್ಲಿ ಬಂದಿದ್ದಾಯಿತು. ಆದ್ರೆ ಇಲ್ಲಿ ಯಾವುದು ಬಿಡುವುದಿಲ್ಲ ಗೊತ್ತಾ? ನಿಮ್ಮೊಳಗೆ ಇರುವಂತಹ ಹಳೆಯ ಸ್ವಭಾವಗಳಿದೆ ಅಲ್ವಾ? ಅನೇಕ ಕಾರ್ಯಗಳು ನಿರಂತರ ನಿಮ್ಮನ್ನು ಜಯಿಸಿ ನೀವು ಮುಂದುವರಿಯದಂತೆ ತಡೆ ಹಿಡಿಯುತ್ತದೆ. ನಾನು ಹೇಗೆ ಎಂದು ಹೇಳುತ್ತೇನೆ, ಗಮನಿಸಿರಿ. ನಾವು ಈ ಉದಾಹರಣೆ ಅನೇಕ ಕಡೆ ನೋಡಿದ್ದೇವೆ. ಇಲ್ಲಿ ನೋಡಿದ್ರೆ ಕರೆಕ್ಟ್ ಆಗಿರುತ್ತದೆ. ಮೋಶೆ ಹಾಗೂ ಪೌಲನಿದ್ದಾರೆ. ಮೋಶೆಯನ್ನು ಕರೆತಂದು ಅವನನ್ನು ಎಲ್ಲಿ ಕರೆತರುತ್ತಾರೆ? ಮಿದ್ಯಾನ್ಯರ ದೇಶಕ್ಕೆ. 40 ವರ್ಷ ಕುರಿ ಮೇಯಿಸುತ್ತಾರೆ. ಯಾತಕ್ಕಾಗಿ? ಅವರು ಐಗುಪ್ತದಲ್ಲಿ ಓದಿದ್ದನ್ನು ಕಳ್ಕೋಬೇಕು. ಐಗುಪ್ತದಲ್ಲಿ ಓದಿದ್ದನ್ನು ಅವ್ರು ಏನ್ ಮಾಡಬೇಕು? ಕಳೆದುಕೊಳ್ಳಬೇಕು. ಅವರು ಐಗುಪ್ತದ ಸಕಲ ವಿದ್ಯೆಯಲ್ಲಿ ವಾಕ್ಚಾತುರ್ಯವುಳ್ಳವನು, ಅದೆಲ್ಲವನ್ನು ಬಿಡಬೇಕು. ಐಗುಪ್ತದಲ್ಲಿ ಒಂದು ಪ್ರಮಾಣ ಓದಿರುತ್ತಾರೆ, ಬಿಡಬೇಕು. ಯಾಕಂದ್ರೆ ಈಗ ಏನ್ ತರಬೇಕು? ಇವರು ಧರ್ಮಶಾಸ್ತ್ರವನ್ನು ತರಬೇಕು. ಇದನ್ನೇ ಪೌಲನ್ ಹೇಳುತ್ತಾರೆ, ನನಗೆ ಲಾಭವಾದದ್ದೆಲ್ಲವನ್ನು ನಷ್ಟವೆಂದು ಬಿಡುತ್ತೇನೆ. ಅರಬ್ ದೇಶದಲ್ಲಿ 3 ವರ್ಷ ಇರುತ್ತಾರೆ. ಯಾತಕ್ಕಾಗಿ ಇದ್ದರು? ಇದೆಲ್ಲವನ್ನು ಕೂಡ ಬಿಟ್ಟರೆ ಮಾತ್ರ ಅವರಿಗೆ ಹೊಸ ಒಡಂಬಡಿಕೆ ಕೊಡಲ್ಪಡುತ್ತದೆ. ಹಳೆಯದೆಲ್ಲ ಅಳಿದು ಹೋಯಿತು. ಎಲ್ಲವೂ ಕೂಡ ನೂತನವಾಗಬೇಕು. ಹಳೆಯ ಕಾರ್ಯಗಳು ಹೋಗ್ಬೇಕು. ಇವತ್ತು ಕರ್ಕೊಂಡು ಬರುತ್ತಾರೆ ದೇವರು. ನಾವು ಬರುತ್ತೇವೆ. ದೇವರು ಹೇಳಿದಂತಹ ಸ್ಥಳಕ್ಕೆ, ತಿಳಿಸಿದ ಸ್ಥಳಕ್ಕೆ ಬರುತ್ತೇವೆ. ಸೇವೆಯನ್ನು ಸ್ಟಾರ್ಟ್ ಮಾಡುತ್ತೇವೆ ಅಥವಾ ಆತ್ಮಿಕ ಜೀವಿತ ಸ್ಟಾರ್ಟ್ ಮಾಡುತ್ತೇವೆ. ಯಾವುದು ಹೋಗುವುದಿಲ್ಲ ಗೊತ್ತಾ? ನಮ್ಮೊಳಗೆ ಇರುವಂತಹ ಮೀನು ಹಿಡಿಯುವಂತಹ ಸ್ವಭಾವ ಹೋಗುವುದೇ ಇಲ್ಲ. ಹಳೆಯ ವಿಷಯ ಹೋಗುವುದಿಲ್ಲ. ಇನ್ನು ಅದು ಒಳಗೆ ಇದ್ದು ಕ್ರಿಯೆ ಮಾಡುತ್ತಲೇ ಇರುತ್ತದೆ ಅನೇಕ ಸಮಯದಲ್ಲಿ. ಆದ್ದರಿಂದ ನಾನು ಅನೇಕ ಸ್ಥಳದಲ್ಲಿ ಮತ್ತೆ ಮತ್ತೆ ದೇವರು ಹೇಳಿಕೊಟ್ಟ ಕಾರ್ಯವನ್ನು ಹೇಳುತ್ತೇನೆ. ನಿಮ್ಮನ್ನು ದೇವರು ಒಂದು ಉದಾಹರಣೆಗೆ ಹೇಳುತ್ತೇನೆ. ನೀವು ಆಡಿಟರ್ ಆಗಿದ್ದೀರಾ ಅಥವಾ ಮ್ಯೂಸಿಷಿಯನ್ ಆಗಿದ್ದೀರಾ ಲೋಕದಲ್ಲಿ, ಅಥವಾ ಇಂಜಿನಿಯರ್ ಆಗಿದ್ದೀರಾ ಅಂದ್ರೆ, ನಿಮ್ಮನ್ನು ತಂದು ಇಲ್ಲಿ ಇಂಜಿನಿಯರ್ ಆಗಿ ಉಪಯೋಗಿಸುವುದಕ್ಕೆ ದೇವರು ಕರೆಯಲಿಲ್ಲ. ನಿಮ್ಮನ್ನು ಇಲ್ಲಿ ಕರೆತಂದು ಆಡಿಟರ್ ಆಗಿ ಉಪಯೋಗಿಸುವುದಕ್ಕೆ ಕರೆತರಲಿಲ್ಲ. ನಿಮ್ಮನ್ನು ಕರೆತಂದದ್ದು ಮನುಷ್ಯರನ್ನು ಹಿಡಿಯುವವರನ್ನಾಗಿ ಮಾರ್ಪಡಿಸುವುದಕ್ಕೆ. ಮೀನು ಹಿಡಿಯುವಂತ ನಿನ್ನನ್ನು ಮನುಷ್ಯರನ್ನು ಹಿಡಿಯುವವನಾಗಿ ಮಾರ್ಪಡಿಸಿದ್ರೆ, ಸ್ವಲ್ಪ ದಿನ ಯೇಸು ಇಲ್ಲ ಎಂದು ಹೇಳಿದ ಕೂಡಲೇ ಮತ್ತೆ ಎಲ್ಲಿಗೆ ಹೋದ? ಮೀನು ಹಿಡಿಯುವುದಕ್ಕೆ ಹೋದ. ಇವತ್ತು ಅನೇಕರ ಸಮಸ್ಯೆಯು ಇಲ್ಲೇ ಇದೆ. ನಾವು ಲೋಕದಲ್ಲಿ ಅನೇಕ ಕಲಿತುಕೊಂಡೆವು. ಲೋಕದಿಂದ ಅನೇಕ ಜ್ಞಾನ ಬಂದಿದೆ. ಲೋಕದಿಂದ ಅನೇಕ ತಿಳುವಳಿಕೆ ಬಂದಿದೆ. ಇದ್ಯಾವುದು ಕೂಡ ಸೇವೆಗೆ ಅವಶ್ಯಕತೆ ಇಲ್ಲ. ಅದು ಆತ್ಮಿಕವಾದ ಜೀವಿತಕ್ಕೆ ಅವಶ್ಯವಿಲ್ಲ. ಅದು ಅವಶ್ಯವಾಗಿ ಇದ್ದರೆ ದೇವರೇ ಅದನ್ನು ಉಪಯೋಗಿಸಿಕೊಳ್ಳುತ್ತಾರೆ. ನಾವು ಇದನ್ನು ಬಿಡದೆ ಇಟ್ಟುಕೊಂಡಿರುತ್ತೇವೆ. ನಮ್ಮ ಮೈಂಡು ಏನಾಗಿದೆ ಗೊತ್ತಾ? ಇದನ್ನು ನಾನು ಯಾಕೆ ಕರ್ತನಿಗೆ ಉಪಯೋಗಿಸಬಾರದು? ನಾನು ಚೆನ್ನಾಗಿ ಗಿಟಾರ್ ಬಾರಿಸುವಂತ ವ್ಯಕ್ತಿ, ಇದನ್ನು ಯಾಕೆ ದೇವರಿಗೆ ಉಪಯೋಗಿಸಬಾರದು? ದೇವರು ಹೇಳುತ್ತಾರೆ, ನೀನು ಅಲ್ಲಿ ಚೆನ್ನಾಗಿ ಗಿಟಾರ್ ಬಾರಿಸಿದೆ, ಲೋಕಕ್ಕೆ ಸಿನಿಮಾಕ್ಕೆ ಚೆನ್ನಾಗಿ ಬಾರಿಸಿದೆ. ನಾನು ಆ ಗಿಟಾರ್ಗಾಗಿ ನಿನ್ನನ್ನು ಕರೆಯಲಿಲ್ಲ. ನನಗೆ ನೀನೇ ಬೇಕು. ಅವಶ್ಯವಿದ್ದಲ್ಲಿ ನಾನೇ ಗಿಟಾರನ್ನು ಉಪಯೋಗಿಸುತ್ತೇನೆ. ನನಗೆ ಬೇಕಾಗಿರುವುದು ನೀನೇ. ಇಂದು ಅನೇಕ ಸಮಯದಲ್ಲಿ ಮೀನು ಹಿಡಿಯುವಂತಹ ಸ್ವಭಾವ ಜೊತೆಗೇ ಬರುತ್ತದೆ. ಕಡೆಯ ತನಕ ಬರುತ್ತಲೇ ಇರುತ್ತದೆ. ಹಳೆಯದು ಬಿಡುವುದಿಲ್ಲ. ಅದನ್ನೇ ದೇವರು ಹೇಳುತ್ತಾರೆ, ಹೊಸ ದ್ರಾಕ್ಷಾರಸವನ್ನು ಯಾವುದರಲ್ಲಿ ಸುರಿಯಬಾರದು? ಹಳೆಯ ಬುದ್ದಲಿಯಲ್ಲಿ ಸುರಿಯಬಾರದು. ಹೊಸ ಕರೆಯುವಿಕೆ. ಹಳೆಯ ಅನುಭವದೊಂದಿಗೆ ನೀವು ಸೇರಿ ಮಾಡಿದ್ರಿ ಅಂದ್ರೆ, ಇದು ಕರೆಯುವಿಕೆ ದೇವರ ಚಿತ್ತ, ದೇವರ ಆತ್ಮನದ್ದು. ಅನುಭವ ಮಾಂಸದಲ್ಲಿ ಬಂದದ್ದು. ಆತ್ಮವು ಶರೀರವು ಯಾವತ್ತೂ ಒಗ್ಗುವುದಿಲ್ಲ. ಆದ್ದರಿಂದ ಅವರು ಹೇಳುತ್ತಾರೆ, ನನ್ನ ಆತ್ಮವು ಮನುಷ್ಯರೊಂದಿಗೆ ಹೋರಾಡುವುದಿಲ್ಲ. ಅನೇಕ ಸಮಯದಲ್ಲಿ ನಾನೇನ್ ಮಾಡುತ್ತೇನೆ, ನನಗಿರುವಂತ ಎಕ್ಸ್ಪೀರಿಯನ್ಸ್ ನಿಂದ ದೇವರಿಗೋಸ್ಕರ ಏನಾದ್ರೂ ಮಾಡಬೇಕು. ಅದನ್ನು ತಂದು ನನ್ನ ಟ್ಯಾಲೆಂಟ್ ಅನ್ನು ಯೂಸ್ ಮಾಡಬೇಕು. ದೇವರು ಹೇಳುತ್ತಾರೆ, ನಿನ್ನ ಟ್ಯಾಲೆಂಟ್ ಒಂದು ಕಡೆ ಇರಲಿ. ಅದನ್ನು ನಾನೇ ಕೊಟ್ಟೆ, ಬೇರೆ ಯಾರು ಕೊಡ್ಲಿಲ್ಲ. ಈಗ ಶ್ರೀಮಂತ ಯವನಸ್ಥನು ಬರುತ್ತಾನೆ ಯೇಸುವಿನ ಬಳಿಗೆ. ಬಂದು, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಂದ್ರೆ ಏನು ಮಾಡಬೇಕೆಂದು ಕೇಳುತ್ತಾನೆ. ಕೇಳುವಾಗ ಯೇಸು ಹೇಳಿದಂತ ಮಾತು ಏನೆಂದರೆ, ಎಲ್ಲವನ್ನು ಬಿಟ್ಟು ಬಡವರಿಗೆ ಕೊಡು. ಸರಿ, ಈ ಹಣವನ್ನು ಆಶೀರ್ವಾದವಾಗಿ ಆ ಯವನಸ್ಥನಿಗೆ ಕೊಟ್ಟಿದ್ದು ಯಾರು?
ಕರ್ತನೇ ಆಶೀರ್ವದಿಸಿದ್ರು. ಯಾಕಂದ್ರೆ ಅವನು ಹೇಳುತ್ತಾನೆ, ನಾನು ಧರ್ಮಶಾಸ್ತ್ರವನ್ನು ಚಿಕ್ಕ ವಯಸ್ಸಿನಿಂದ ಫಾಲೋ ಮಾಡುತ್ತೇನೆ, ನಾನು ಧರ್ಮಶಾಸ್ತ್ರವನ್ನು ಪರ್ಫೆಕ್ಟ್ ಆಗಿ ಫಾಲೋ ಮಾಡುತ್ತೇನೆ ಅನ್ನುತ್ತಾನೆ. ವಾಕ್ಯ ಹೇಳುತ್ತದೆ, ದೇವರು ಅವನನ್ನು ಪ್ರೀತಿಸಿ. ಹಾಗಂದ್ರೆ ಏನು ಅರ್ಥ? ಆ ಯೌವನಸ್ಥನು ಸಂಪಾದನೆ ಮಾಡಿದ್ದು ನ್ಯಾಯವಾದ ಹಣ, ಧರ್ಮಶಾಸ್ತ್ರದ ಪ್ರಕಾರ ಪರ್ಫೆಕ್ಟ್. ಹಾಗಾದರೆ ಕರ್ತನೆ ಅವನಿಗೆ ಕೊಟ್ಟಿದ್ದಾರೆ. ಇದೇ ಕರ್ತನೆ ಈಗ ಹೇಳುತ್ತಾರೆ, ಅದನ್ನು ಬಿಟ್ಟು ಬಿಡು, ಅದನ್ನು ಬಿಟ್ಟು ನನ್ನ ಹಿಂದೆ ಬಾ. ವಾಕ್ಯ ಹೇಳುತ್ತದೆ ಅಲ್ವಾ, ಎಲ್ಲವನ್ನು ನಷ್ಟವೆಂದು ಕಸವೆಂದು ಎಣಿಸುತ್ತೇನೆ ಎಂದು ಹೇಳುತ್ತಾರೆ ಅಲ್ವಾ. ಆ ನಷ್ಟ ಕಸ ಎಂದು ಹೇಳಿದ್ದು ಏನಂದ್ರೆ, ಹೆಚ್ಚು ಕಮ್ಮಿ ಇವತ್ತಿನ ಇಂಡಿಯಾದ ಹಣದ ಮೌಲ್ಯಕ್ಕೆ ಒಂದು 10,000 ಕೋಟಿಯಷ್ಟು ಬರುತ್ತದೆ. ಅವರು ಅವತ್ತು ರೋಮಾಪುರದಲ್ಲಿ ಇಟ್ಟುಕೊಂಡಿದ್ದು, ಯಾಕಂದ್ರೆ ಅವರು ಗಮಾಲಿನ ಪಾದದ ಬಳಿ ಓದಿದ್ದು ಡ್ಯೂಯಲ್ ಸಿಟಿಸನ್ಶಿಪ್. ರೋಮಾಪುರದಲ್ಲಿ ಸರ್ಕಾರದಲ್ಲಿ ಸೆಕೆಂಡ್ ಗ್ರೇಡ್ ಫಸ್ಟ್ ಗ್ರೇಡ್ ಅಲ್ಲಿ ಇರುವಂತವರಿಗೆ ಅವತ್ತು ಡ್ಯೂಯಲ್ ಸಿಟಿಸನ್ಶಿಪ್ ಕೊಡ್ತಾ ಇದ್ರು. ಯಾಕಂದ್ರೆ ಅವನ ತಂದೆಯು ಬೆನ್ಯಾಮಿನ್ ಕುಲಕ್ಕೆ ಸೇರಿದವರು, ಆದರೆ ಅವರ ಅಪ್ಪ ರೋಮ್ ಸಿಟಿಸನ್. ಅದು ಯಾರಿಗೆ ಸಿಗುತ್ತದೆ ಅಂದರೆ, ರೋಮಾಪುರದಲ್ಲಿ ರಾಜನಿಗೆ ನಂತರ ಕ್ಯಾಟಗರಿ ಇರುವಂತವರಿಗೆ ಕೊಡುತ್ತಾರೆ, ಬೇರೆಯವರಿಗೆ ಕೊಡುವುದಿಲ್ಲವಂತೆ. ಆ ಗ್ರೀಕ್ ಅಧಿಕಾರಿ ಹೇಳುತ್ತಾನೆ ಅಲ್ವಾ, ಬಹಳ ಪ್ರಯಾಸಪಟ್ಟು ನಾನು ಇದನ್ನು ಹೊಂದಿದೆ. ಆಗ ಪೌಲನು ಹೇಳುವಂತ ಮಾತೇನು? ಈ ಶ್ಲಾಘ್ಯವನ್ನು ಹೊಂದಿದವನಾಗಿ ಹುಟ್ಟಿದೆ. ಆ ಸಿಟಿಸನ್ಶಿಪ್ ಪಡೆಯುವುದಕ್ಕೆ ಆ ಗ್ರೀಕ್ ಅಧಿಕಾರಿ ಹೇಳುತ್ತಾನೆ, ಬಹಳ ಪ್ರಯಾಸಪಟ್ಟು ಬಹಳ ವೆಚ್ಚ ಮಾಡಿ ಪಡೆದುಕೊಂಡೆ ಅಪ್ಪ. ಅವನು ಹೇಳುತ್ತಾನೆ, ಅದೆಲ್ಲ ನಾನು ಹುಟ್ಟುವಾಗಲೇ ನನ್ನ ಹತ್ರ ಇತ್ತು. ಅಷ್ಟು ದೊಡ್ಡ ಕೋಟ್ಯಾಧಿಪತಿ, ನಷ್ಟವೆಂದು ಕಸವೆಂದು ಎಣಿಸುತ್ತೇನೆ. ಪೌಲನಿಗೆ ಇಲ್ಲದೆ ಇದ್ದಂತಹ ಜ್ಞಾನವ? ಹಾಗಾದ್ರೆ ಏನ್ ಬೇಕು? ನನಗೆ ಬೇಕಾಗಿರುವುದು ನಿಮ್ಮ ಹತ್ರ ಇರುವಂತಹ ಟ್ಯಾಲೆಂಟ್ ಅಲ್ಲ, ನಿಮ್ಮ ಹತ್ರ ಇರುವಂತ ಒಬಿಡಿಯನ್ಸ್. ಒಬ್ಬ ತಾಲಾಂತು ಇಲ್ಲದೆ ಇರುವಂತವನು ವಿಧೇಯತೆಯುಳ್ಳವನಾಗಿ ಇರುವುದಾದರೆ ಕರ್ತನು ತಲಾಂತುಳ್ಳವನಾಗಿ ಮಾರ್ಪಡಿಸಲು ಸಾಧ್ಯ. ಆದರೆ ತಲಾಂತ್ ಇರುವಂತವನು ಅವಿಧೇಯನಾಗಿ ಇರುವುದಾದರೆ ಅವನನ್ನು ಮಾರ್ಪಡಿಸುವುದು ಕಷ್ಟ. ಇಲ್ಲಿ ಏನಿದೆ? ಕಡೆಯ ಕಾಲ, ತಿಳುವಳಿಕೆ ಹೆಚ್ಚಾಗಿದೆ. ಏನಪ್ಪ ಓದಿದ್ಯಾ? CA. ಏನಪ್ಪ ಓದಿದ್ಯಾ? ನಾನು ಇಂಜಿನಿಯರ್ ಓದಿದ್ದೇನೆ, ನಾನು IT ಯಲ್ಲಿದ್ದೇನೆ. ಏನಪ್ಪ ಮಾಡುತ್ತೀಯಾ? ದೇವರಿಗೆ ಏನಾದ್ರೂ ಒಂದು ಪ್ರೋಗ್ರಾಮ್, ದೇವರು ಹೇಳಿದ್ರೆ ಪ್ರೋಗ್ರಾಮ್ ಮಾಡು. ಆದರೆ ದೇವರಿಗೆ ಅವಶ್ಯವಾಗಿರುವುದು ನಿನ್ನ ಹತ್ರ ಇರುವಂತದ್ದಲ್ಲ, ದೇವರಿಗೆ ಅವಶ್ಯ ನೀನೇ. ದೇವರ ಹತ್ರ ಇಲ್ಲದೆ ಇರುವಂತ ಜ್ಞಾನ ಇಲ್ಲ, ಅವರ ಹತ್ರ ಜ್ಞಾನ ಇದೆ. ದೇವರಿಗೆ ಬೇಕಾಗಿರುವುದು ಆ ಜ್ಞಾನವನ್ನು ಉಪಯೋಗಿಸುವುದಕ್ಕೆ ಟೂಲ್. ಆ ಟೂಲ್ ನೀನೆ. ಇವತ್ತು ನಾವೇನ್ ಮಾಡುತ್ತಿದ್ದೇವೆ? ಬಂದಿದ್ದೇವೆ, ನಮ್ಮ ಹತ್ರ ಇರುವಂತಹ ಕಲೆ ಏನಿದೆ? ನನಗೆ ಮೀನ್ ಹಿಡಿಯುವುದಕ್ಕೆ ಗೊತ್ತು, ಓಕೆ. ದೇವರು ನೋಡಿದ್ರು, ಸರಿ ಹಾಕು ಬಲೆ. ಅವರು ಪ್ರಯಾಸ ಪಟ್ಟರು. ಆ ಸ್ಥಳದಲ್ಲಿ ಏನ್ ನಡೆಯಿತು? ವಾಕ್ಯ ಹೇಳುತ್ತದೆ, 3ನೇ ವಾಕ್ಯ, ಅವರಿಗೆ ಸೀಮೋನ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು, ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಈಗಾಗಲೇ ನೀನು ಏನು ಹಿಡಿಯಲಿಕ್ಕೆ ಆಗದೇ ಇದ್ದಾಗ ತಾನೇ ನಾನು ನಿನ್ನನ್ನು ಕರೆದುಕೊಂಡು ಬಂದೆ. ಈ ಹಿಂದೆನೆ ನೀವು ಮಾಡಿದಂತಹ ಕೆಲಸದಲ್ಲಿ ನೀವು ಫೇಲ್ಯೂರ್ ಆದ್ರಿ, ಈ ಹಿಂದೆ ನೀವು ಮಾಡಿದಂತಹ ವಿಷಯ ಎಲ್ಲ ನಿಮಗೆ ನಷ್ಟವಾಯಿತು, ಅಲ್ಲಿ ನಿಮಗೆ ಸಮಾಧಾನ ಇರಲಿಲ್ಲ, ನಿಮಗೆ ಸಮಸ್ಯೆ ಇತ್ತು, ಅದಕ್ಕಾಗಿ ನಿಮ್ಮನ್ನು ಕರೆತಂದದ್ದು. ಇದು ಏನಾಗಿ ಇದೆ? ಹಳೆಯವುಗಳೆಲ್ಲ ವಾಕ್ಯ ಹೇಳುತ್ತದೆ ಪೂರ್ವಸ್ಥಿತಿ ಹೋಗಿ ಗತಿಸಿ ಹೋಗಲಿಲ್ಲ, ಅದು ಒಂದು ಕಡೆ ಹೋಗಿದೆ, ಎಲ್ಲೋ ಒಂದು ಕಡೆ ಇದೆ. ಈಗ ದಿಢೀರೆಂಬುದಾಗಿ ಪರಿಸ್ಥಿತಿ ಬಂದ ಕೂಡಲೇ ಪಂಚೆ ಕಟ್ಟಿಕೊಂಡು ಇಳಿದರು ಸಮುದ್ರದಲ್ಲಿ. ನಾವೇನು ಸರ್ವೈವಲ್ಗೆ ಏನ್ ಮಾಡೋದು? ಯೇಸು ಕ್ರಿಸ್ತನು ಹೋದರು, ಅವರ ಪಾಡಿಗೆ 2 ದರ್ಶನವನ್ನು ಕೊಟ್ಟು ಕಾಣದೆ ಹೋದರು. ಈಗ ಮುಂದೆ ಏನು ಮಾಡುವುದು? ಆಹಾರಕ್ಕಾಗಿ ಮುಂದೆ ಏನು ಮಾಡುವುದು? ಪೇತ್ರನ ಏನ್ ಹೇಳುತ್ತೀರಾ? ಮೀನು ಹಿಡಿಯುವುದಕ್ಕೆ ಹೋಗೋಣ, ಹಾಗಾದ್ರೆ ನಾವು ಬರುತ್ತೇವೆ. ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಂಡ ಪೇತ್ರನೇ. ಹೋಗಿ ಬಲೆ ಹಾಕಿದ್ರೆ ಒಂದು ಮೀನು ಸಿಗಲಿಲ್ಲ. ಪೇತ್ರನಿಗೆ ಗೊತ್ತಾಯಿತು, ಹಳೆಯ ಕಥೆನೇ ಅನಿಸ್ತಾ ಇದೆ. ಇದೇ ಸತ್ಯ. ನಮ್ಮ ಬಳಿ ಇರುವಂಥದ್ದನ್ನು ದೇವರು ತೆಗೆದು ಯೂಸ್ ಮಾಡಿದ್ರೆ ಮಾತ್ರವೇ ಸಕ್ಸಸ್ಫುಲ್ ಆಗಿ ಮಾರ್ಪಡುತ್ತದೆ. ನಮ್ಮ ಬಳಿ ಇದೇ ಟ್ಯಾಲೆಂಟು ಇರಬೇಕು. ನಾವೇ ಅದನ್ನು ಕರ್ತನಿಗೋಸ್ಕರ ಉಪಯೋಗಿಸಬೇಕು ಅಂದುಕೊಂಡ್ರೆ ಫೇಲ್ಯೂರ್ ಆಗುತ್ತೇವೆ. ನಿಮ್ಮನ್ನು ಕರ್ತನು ನಿಮ್ಮ ಮ್ಯೂಸಿಕ್ ಅನ್ನು, ನಿಮ್ಮ ಸ್ವರವನ್ನು ದೇವರು ತೆಗೆದು ಯೂಸ್ ಮಾಡುವಾಗ ನೋಡಿ, ಅದು ಅನೇಕರಿಗೆ ಪ್ರಯೋಜನವಾಗಿರುತ್ತದೆ. ನೀವೇ ಅದನ್ನು ಕರ್ತನಿಗೋಸ್ಕರ ಉಪಯೋಗಿಸಬೇಕೆಂದು ನೆನೆಸಿ ನೋಡಿ, ಸುಂದರವಾಗಿರುತ್ತದೆ, ಕ್ವಾಲಿಟಿ ಆಗಿರುತ್ತದೆ, ಆದರೆ ಸ್ಪಿರಿಚುವಲ್ ಆಗಿರುವುದಿಲ್ಲ. ಇವತ್ತು ಆರಂಭಿಸುವಾಗ, ಸೇವೆ ಆರಂಭಿಸುವಾಗ ದೇವರು ಅದನ್ನು ಉಪಯೋಗಿಸುತ್ತಾರೆ, ಅನೇಕರಿಗೆ ಪ್ರಯೋಜನವಾಗಿರುತ್ತದೆ. ಸೇವೆ ಆರಂಭವಾಗಿ ಸ್ವಲ್ಪ ಮುಂದೆ ಹೋದ ಕೂಡಲೇ ಇವರೇನ್ ಮಾಡುತ್ತಾರೆ ಗೊತ್ತಾ? ಅದನ್ನು ಕರ್ತನಿಗೋಸ್ಕರ ನಾನೇ ಉಪಯೋಗಿಸಬೇಕೆಂದು ತೀರ್ಮಾನಿಸುತ್ತಾರೆ. ದೇವರಿಗೆ ಇನ್ನು ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ. ಒಬ್ಬರು ಹೇಳುತ್ತಾರೆ, ನಾನು ಲೋಕಕ್ಕೆ ಮ್ಯೂಸಿಕ್ ಮಾಡಿಸುವಾಗಲೇ ಒಂದು ಹಾಡಿಗೆ ₹1,00,000 ಖರ್ಚು ಮಾಡುತ್ತಿದ್ದೆ, ಈಗ ಕರ್ತನಿಗೆ 2 ಲಕ್ಷ ಖರ್ಚು ಮಾಡುತ್ತೇನೆ. ಮಾಡಿ. ಅವರಿಗೆ ದೇವರಿಗೋಸ್ಕರವಾಗಿ ಮಾಡಬೇಕಿರುವಂತ ಆಸೆ, ಆದ್ರೆ ದೇವರಿಗೆ ಏನು ಅವಶ್ಯ ಅಂದರೆ, ಈಗ ಮೋಶೆಯನ್ನು ನೋಡಿ. ಮೋಶೆ, ನನಗೆ ಒಂದು ದೇವದರ್ಶನ ಗುಡಾರ ಕಟ್ಟಬೇಕು. ಕೂಡಲೇ ಮೋಶೆ, ನಾನು ರಾಮಸೇಸ್ಗೆ ಊರನ್ನು ಕಟ್ಟಿದಂತ ವ್ಯಕ್ತಿ, ನಾನು ಕರ್ತನಿಗೆ ಇನ್ನೂ ದೊಡ್ಡದಾಗಿ ಕಟ್ತೇನೆ. ದೇವರು ಹೇಳ್ತಾರೆ, ಇಲ್ಲ ಮೋಶೆ, ಅದು ಬೇಡ, ಕಟ್ಟುವುದಕ್ಕೆ ನಾನು ಜನರನ್ನು ಇಟ್ಟಿದ್ದೇನೆ. ಹಾಗಾದ್ರೆ ನಾನೇನ್ ಮಾಡಬೇಕು? ನಿಂತು ನೋಡಬೇಕು.
ಅವರು ಮಾಡುತ್ತಾ ಇರುವುದು ಕರೆಕ್ಟಾ ಎಂಬುದಾಗಿ ಸೂಪರ್ವೈಸ್ ಮಾಡು. ದೇವರೇ, ಒಂದು ಚಿಕ್ಕ ಪ್ರಾಜೆಕ್ಟ್, ಇದಕ್ಕೆ ಇಷ್ಟು ಅವಶ್ಯವಾ? ನನಗೆ ಬೇಕಾಗಿರುವುದು ನಿನ್ನ ಜ್ಞಾನವಲ್ಲ, ನನಗೆ ಬೇಕಾಗಿರುವುದು ನಿನ್ನ ವಿಧೇಯತೆ. ಯಾಕಂದ್ರೆ ನಿನ್ನ ಜ್ಞಾನದಲ್ಲಿ ನೀನು ಬ್ರಹ್ಮಾಂಡವಾಗಿ ಕಟ್ಟುತ್ತೀಯ, ಆದರೆ ನಾನು ಕಟ್ಟಿಸುವ ದೇವದರ್ಶನ ಗೂಡಾರ ಬ್ರಹ್ಮಾಂಡವಾಗಿರುವುದಿಲ್ಲ, ಸ್ಪಿರಿಚುವಲ್ ಆಗಿರುತ್ತದೆ. ನಾನು ಕಟ್ಟಿಸುವ ದೇವದರ್ಶನ ಗೂಡಾರದ ಹಿಂದೆ ಆತ್ಮಿಕವಾದ ಅರ್ಥ ಇದೆ. ಅದರಲ್ಲಿ ಒಂದು ಇಂಚು ಮಾರ್ಪಟ್ಟರು ಪರಲೋಕದ ಉದ್ದೇಶ ಮಾರ್ಪಡುತ್ತದೆ. ಹಾಗಾದ್ರೆ ನನಗೆ ಕೊಟ್ಟಿರುವಂತಹ ಟ್ಯಾಲೆಂಟ್, ನನಗೆ ಕೊಟ್ಟಿರುವಂತಹ ವಿಷಯ ಕರ್ತನೇ ಉಪಯೋಗಿಸುವಂತದ್ದಾಗಿರಬೇಕು, ನಾನು ಉಪಯೋಗಿಸುವಂತದ್ದಾಗಿರಬಾರದು. ಅದನ್ನು ಕರ್ತನು ತೆಗೆದು ಉಪಯೋಗಿಸಬೇಕು. ಅಲ್ಲಿಯ ತನಕ ವೇಟ್ ಮಾಡಬೇಕು. ಈಗ ಯೇಸು ಸೇವೆಗೆ ಹೋದ್ರು, ಸಮುದ್ರದಲ್ಲಿ ಹೋದ್ರು. ಹೋಗುವಾಗ ಬೋಟ್ ಓಡಿಸಿದ್ರು. ಓಡಿಸಿದ್ದು ಯಾರು? ಯಾರು ಓಡಿಸಿದ್ದು? ಶಿಷ್ಯರೇ ಓಡಿಸಿದ್ರು. ಅವರೇ ದೋಣಿಯನ್ನು ನಡೆಸಿಕೊಂಡು ಹೋಗುತ್ತಾರೆ, ದೋಣಿಯಲ್ಲಿ ಹೋಗುತ್ತಾರೆ. ಈಗ ದೇವರೇ, ನಮ್ಮನ್ನು ಮೀನು ಹಿಡಿಯುವವರಿಂದ ಮಾರ್ಪಡಿಸಿದ್ರಿ, ಈಗ ಮತ್ತೆ ಬೋಟ್ ಓಡಿಸುವುದಕ್ಕೆ ಬಿಟ್ಟಿದ್ದೀರಾ? ಬೋಟ್ ಓಡಿಸುವಂತ ಕಾಲದಲ್ಲಿ ಬೋಟ್ ಓಡಿಸು. ಒಂದು ದಿನ ಬರುತ್ತದೆ, ನೀನು ಬೋಟನ್ನೇ ಮುಟ್ಟದಿರುವ ಕಾಲ ಬರುತ್ತದೆ. ಬೋಟ್ ಓಡಿಸಬೇಕಾದ ಕಾಲದಲ್ಲಿ ಓಡಿಸುವುದಿಲ್ಲ. ಓಡಿಸಬೇಡ ಎಂಬುದಾಗಿ ಹೇಳಿದಾಗ ಓಡಿಸೋದು. ಕೆಲವು ಸಮಯದಲ್ಲಿ ದೇವರು ನಿಮ್ಮ ಟ್ಯಾಲೆಂಟ್ ಅನ್ನು ಉಪಯೋಗಿಸಬೇಕಂದುಕೊಂಡ್ರೆ ಅವರು ಉಪಯೋಗಿಸುತ್ತಾರೆ ಸೇವೆಯಲ್ಲಿ. ಬೇಡ, ನನಗೆ ನೀನೇ ಬೇಕು. ಯಾಕೆ ಗೊತ್ತಾ ಅದನ್ನು ಹೇಳುತ್ತಾರೆ? ನನ್ನ ಟ್ಯಾಲೆಂಟು ಯಾವಾಗ ಅವರಿಗೆ ಪ್ರಯೋಜನವಾಗುವುದಕ್ಕಿಂತ ನನ್ನನ್ನು ಬೀಳಿಸುತ್ತದೆ ಎಂಬುದಾಗಿ ಅವರಿಗೆ ಗೊತ್ತಾಗುತ್ತದೋ ಅದು ನಿನಗೆ ಬೇಡ ಎಂದು ಅವರು ತೀರ್ಮಾನಿಸುತ್ತಾರೆ. ಅವರಿಗೆ ಬೇಕಾಗಿರುವುದು ನಾನು, ನನ್ನ ಆತ್ಮ. ನನ್ನ ಆತ್ಮಕ್ಕೆ ವಿರೋಧವಾಗಿ ಯಾವ ಟ್ಯಾಲೆಂಟು ನನಗೆ ಯೂಸ್ ಆಗುತ್ತದೋ ಅದು ನಿನಗೆ ಬೇಡ ಎಂದು ತೀರ್ಮಾನಿಸುತ್ತಾರೆ. ಅನೇಕ ಸಮಯದಲ್ಲಿ ನಮಗೆ ಇದೆ, ಅನೇಕ ಜ್ಞಾನ ಇದೆ, ತಿಳುವಳಿಕೆ ಇದೆ. ಅದು ಈ ಕಾಲ ಜ್ಞಾನ ಹೆಚ್ಚಾಗಿರುವಂತಹ ಕಾಲ. ನಾನು ಹೋಗುತ್ತೇನೆ ಮೀನು ಹಿಡಿಯಲು, ದೇವರು ಹೇಳುತ್ತಾರೆ ಬೇಡ, ಹೋಗಬೇಡ. ಅನೇಕರು ಆತ್ಮೀಕ ಜೀವಿತದಲ್ಲಿ ತಮ್ಮ ಹಳೆಯ ಅನುಭವಗಳು, ದೇವರು ಬಿಡು ಎಂಬುದಾಗಿ ಹೇಳಿದಂತ ಕಾರ್ಯವನ್ನು ಯೂಸ್ ಮಾಡಿ ದೇವರು ಬೇಡ ಎಂದು ಹೇಳಿದ್ದನ್ನು ಮತ್ತೆ ಇಳಿದು ಮಾಡಿ ಕಡೆಯದಾಗಿ ಏನಾಯಿತು ಗೊತ್ತಾ? 0. 10 ವರ್ಷವಾದ ನಂತರ 0, 5 ವರ್ಷವಾದ ನಂತರ 0. ಆಮೇಲೆ ಹೇಳುತ್ತಾರೆ ಎಲ್ಲವನ್ನೂ ಮಾಡಿ, ಏನಂತಲೇ ಗೊತ್ತಿಲ್ಲ, ದೇವರು ನಮ್ಮನ್ನು 0 ಮಾಡಿದ್ದಾರೆ. ದೇವರು ಹೇಳುತ್ತಾರೆ ನೀನು ಅವಶ್ಯವಿಲ್ಲದೆ ಇರುವಂತ ಕಡೆಯಲ್ಲಿ ಮೀನು ಹಿಡಿದ್ರೆ 0ನೇ ಬರುತ್ತದೆ. ನನ್ನ ಜೊತೆ ಇರುವಾಗ ಬೋಟ್ ಓಡಿಸು ಅಂದ್ರೆ ಓಡಿಸು. ಈಗ ಬೋಟ್ ಓಡಿಸಬೇಡ, ಕೊರ್ನೇಲಿಯನ್ನು ನೋಡುವುದಕ್ಕೆ ಹೋಗು ಅಂದ್ರೆ ಅಲ್ಲಿ ಹೋಗು. ಇದು ಬೋಟ್ ಓಡಿಸುವಂತ ಕಾಲವಲ್ಲ. ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತದೆ ಎಂದುಕೊಳ್ಳುತ್ತೇನೆ. ಕರ್ತನು ನಿಮ್ಮನ್ನು ಎಲ್ಲಿ ಕರೆಯುತ್ತಾರೋ ಅಲ್ಲೇ ಮಾಡಬೇಕು. ಆ ಸ್ಥಳದಲ್ಲೇ ನಿಮ್ಮ ಟ್ಯಾಲೆಂಟ್ ಅನ್ನು ಏನ್ ಮಾಡಬೇಕು? ಯೂಸ್ ಮಾಡಬೇಕು. ಕರ್ತನು ಹೇಳದೇ ಇರುವಂತಹ ಕಡೆ ಟ್ಯಾಲೆಂಟ್ ಯೂಸ್ ಮಾಡಿದ್ರೆ ವೇಸ್ಟ್. ಅದೇ ಟ್ಯಾಲೆಂಟೇ ಕರ್ತನಿಗೆ ಒಂದು ಕಾಲದಲ್ಲಿ ಯೂಸ್ ಆಯಿತು. ನಿಲ್ಲಿಸು ಅಂದ್ರೆ ನಿಲ್ಲಿಸಬೇಕು. ಉದಾಹರಣೆಗೆ ಹೇಳುತ್ತೇನೆ, ಒಬ್ಬ ಭಕ್ತರ ಜೀವಿತದಲ್ಲಿ ನಡೆದದ್ದು. ಅವರು ಚೆನ್ನಾಗಿ ಅಕಾರ್ಡಿನ್ ಬಾರಿಸುತ್ತಾರೆ. ಅಕಾರ್ಡಿನ್ ಬಾರಿಸುವಾಗ ಅವರು ಅಕಾರ್ಡಿನ್ ಬಾರಿಸಿದಂಥ ಹಾಡುಗಳು ಒಳ್ಳೆಯ ಸೇಲ್ಸು. ನಾನು ಹೇಳುತ್ತಿರೋದು ಒಂದು 50 ವರ್ಷದ ಹಿಂದೆ. ಆಗೆಲ್ಲ ಅಕಾರ್ಡಿನ್ ಕೀಬೋರ್ಡ್ ಇರಲಿಲ್ಲ, ಆರ್ಗನ್ನು ಮತ್ತೆ ಅಕಾರ್ಡಿನ್ ಇರುತ್ತಿತ್ತು. ಚೆನ್ನಾಗಿ ಅಕಾರ್ಡಿನ್ ಬಾರಿಸುತ್ತಾರೆ, ಒಳ್ಳೆ ಕ್ಯಾಸೆಟ್ಸ್ ಮಾಡಿದ್ದಾರೆ. ಒಂದು ದಿನ ಒಬ್ಬರು ಬಂದು ಹೇಳಿದ್ರಂತೆ, ನೀವು ಅಕಾರ್ಡಿನ್ ಬಾರಿಸುವುದನ್ನು ಕೇಳುವುದಕ್ಕೆ ನಾವು ಇಷ್ಟು ದೂರ ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದ್ವಿ, ನೀವು ಬಾರಿಸುವುದು ಅಷ್ಟು ಸುಂದರವಾಗಿ ಇದೆ. ಹಾಗೆಂದು ಹೇಳಿದ ಕೂಡಲೇ ಅಕಾರ್ಡಿನ್ ಅನ್ನು ಬಿಚ್ಚಿ ಕೆಳಗೆ ಇಟ್ರಂತೆ. ಕೆಳಗಿಟ್ಟು ಹೇಳಿದ್ರಂತೆ, ಯಾವಾಗ ಈ ಅಕಾರ್ಡಿನ್ ದೇವರನ್ನು ನೋಡದಂತೆ ನನ್ನನ್ನು ನೋಡುವಂತೆ ಮಾಡಿತೋ ಈ ಅಕಾರ್ಡಿನ್ ಅವಶ್ಯವಿಲ್ಲ. ಆನಂತರ 5 ವರ್ಷಗಳ ಕಾಲ ಅವರು ಅಕಾರ್ಡಿನ್ ಅನ್ನು ಮುಟ್ಲೇ ಇಲ್ವಂತೆ. ಕರ್ತನು ಹೇಳಿದ ನಂತರವಾಗಿ ಅದನ್ನು ಮುಟ್ಟಿದ್ರು. ಕರ್ತನಿಗೆ ಬೇಕಾಗಿರುವುದು ಅಕಾರ್ಡಿನ್ ಅಲ್ಲ, ಕರ್ತನಿಗೆ ಬೇಕಾಗಿರುವುದು ನಾವು. ಅಕಾರ್ಡಿನ್ ಇಲ್ಲದೆ ದೇವರು ನಮ್ಮನ್ನು ಉಪಯೋಗಿಸುವುದಕ್ಕೆ ಸಾಧ್ಯ, ಆದರೆ ನಾವಿಲ್ಲದೆ ಬರೀ ಅಕಾರ್ಡಿನ್ ಅನ್ನು ಯೂಸ್ ಮಾಡುವುದಕ್ಕೆ ಆಗಲ್ಲ. ಅಕಾರ್ಡಿನ್ ಬಾರಿಸುವುದಕ್ಕೆ ಅನೇಕ ಟ್ಯಾಲೆಂಟ್ ಉಳ್ಳವರನ್ನು ಭೂಮಿಯಲ್ಲಿ ದೇವರು ಇಟ್ಟಿದ್ದಾರೆ. ಅವರು ನೆನೆಸಿದ್ರು ಅಂದ್ರೆ ದಿ ಬೆಸ್ಟ್ ಅನ್ನು ಕರೆದುಕೊಂಡು ಬರುತ್ತಾರೆ. ಆದರೆ ದೇವರಿಗೆ ಬೇಕಾಗಿರುವುದು ಅದಲ್ಲ. ನಾವು ಕರೆಕ್ಟ್ ಆಗಿ ಹೋಗುತ್ತಾ ಇದ್ದೇವಾ? ಗಲಿಲಾಯಕ್ಕೆ ಹೋಗಲು ಹೇಳಿದ್ರು, ಹೋದ್ವಿ. ಕರೆಯುವಿಕೆಯನ್ನು ಹೊಂದಿಕೊಂಡು ಬಂದ್ವಿ. ಇಲ್ಲಿ ಏನ್ ಮಾಡ್ತಿದ್ದೇವೆ? ದೇವರು ಹೇಳಿದ ಪ್ರಕಾರ ಮಾಡುತ್ತಿದ್ದೇವಾ? ಮತ್ತೆ ಯೆರೂಸಲೇಮಿಗೆ ಹೋಗು ಅಂದ್ರೆ ಹೋಗ್ತಿದ್ದೇವಾ? ಇದೇ ದೇವರು ಕೇಳುವಂತ ಎರಡನೆಯ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಈಗ ಇವರು ಬಂದ್ರು, ಯೆರೂಸಲೇಮಲ್ಲಿ ದೇವರು ಅವ್ರಿಗೆ ಏನ್ ಹೇಳಿದ್ರು? ಯೆರೂಸಲೇಮಲ್ಲಿ ಏನ್ ಹೇಳಿದ್ರು? ಓದಿರಿ ಆ ವಾಕ್ಯವನ್ನು, ಅಪೊಸ್ತಲರ ಕೃತ್ಯಗಳು 1:5. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ, ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ. ತಂದೆಯ ವಾಗ್ದಾನ ಏನು? ಪರಿಶುದ್ಧಾತ್ಮನು. ಓದಿರಿ ಆ ವಾಕ್ಯವನ್ನು, ಓದುವುದೇ ಅರ್ಥವಾಗುತ್ತದೆ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಾಕ್ಯ ಓದಿರಿ. ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಇದೇ ದೇವರು ಮಾಡಿದಂತ ವಾಗ್ದಾನ. ಓದಿರಿ ಗಲಾತ್ಯದವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿರಿ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ. ತಂದೆಯ ವಾಗ್ದಾನ ಎನ್ನುವುದು ಪರಿಶುದ್ಧಾತ್ಮನ ಅಭಿಷೇಕ. ಈ ಪರಿಶುದ್ಧಾತ್ಮನ ಅಭಿಷೇಕ ಬರುವ ತನಕ ಇಲ್ಲಿರಬೇಕು.
ಯೆರೂಸಲೇಮಿನಲ್ಲೇ ಕಾದುಕೊಂಡಿರ್ರಿ. ವಾಕ್ಯವು ಹಾಗೆ ಹೇಳುತ್ತದೆ. ನೀವು ಯೆರೂಸಲೇಮಿನಲ್ಲಿ ಏನ್ ಮಾಡಿ? ಕಾದುಕೊಂಡಿರ್ರಿ. ಸರಿ, ಯೆರೂಸಲೇಮಿನಲ್ಲಿ ಬಂದ ನಂತರ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದ ನಂತರ ಏನ್ ಮಾಡಬೇಕು? ಪರಿಶುದ್ಧಾತ್ಮನು ಬರುವ ತನಕ ಎಲ್ಲಿರ್ರಿ? ಯೆರೂಸಲೇಮಿನಲ್ಲಿ ತಂಗಿರ್ರಿ. ಇವರೀಗ ಮತ್ತೆ ಯೆರೂಸಲೇಮ್ಗೆ ಬಂದರು. ಅವರು ಎಣ್ಣೆ ಮರದ ಗುಡ್ಡದಿಂದ 1 ದಿನದ ಪ್ರಯಾಣ ಮಾಡಿ ಯೆರೂಸಲೇಮ್ಗೆ ಬಂದಿದ್ದಾಯಿತು. ಈಗ ಇಲ್ಲಿ ಬಂದಿದ್ದಾಯ್ತು. ಈಗ ಹೇಳುತ್ತಾರೆ, ಪರಿಶುದ್ಧಾತ್ಮನು ಹೊಂದುವ ತನಕ ಕಾದಿರ್ರಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನ ಹೊಂದಿದ್ದಾಯಿತು. ಈಗ ಏನ್ ಮಾಡ್ಬೇಕಂತ ದೇವರು ಹೇಳುತ್ತಾರೆ? ಅಪೊಸ್ತಲರ ಕೃತ್ಯಗಳು 1:8 ಓದಿರಿ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಈಗ ಚೆನ್ನಾಗಿ ಗಮನಿಸಿರಿ. ಒಂದು ಕಡೆ ತಂಗಿರ್ರಿ ಎಂಬುದಾಗಿ ಹೇಳಿದಾಗ ಇವ್ರು ಏನ್ ಮಾಡಲಿಲ್ಲ, ಇರಲಿಲ್ಲ. ಎಮ್ಮಾವಿಗೆ ಹೋಗುತ್ತಾರೆ. ಒಂದು ಕಡೆಗೆ ಹೋಗಿ ಯೆರೂಸಲೇಮ್ಗೆ ಹೋಗುವಂದಾಗ ಹೋಗದೆ ಗಲಿಲಾಯದಲ್ಲಿ ಮೀನು ಹಿಡಿಯುವುದಕ್ಕೆ ಹೋದರು. ಈಗ ಕರ್ತನು ಹೇಳುತ್ತಾರೆ, ತಂಗಬೇಡಿರಿ, ಹೊರಟು ಹೋಗಿರಿ. ಈಗ ಏನ್ ಹೇಳುತ್ತಾರೆ? ಪರಿಶುದ್ಧಾತ್ಮನು ಬಂದ ಮೇಲೆ, ಪರಿಶುದ್ಧಾತ್ಮನು ಬರುವ ತನಕ ಮಾತ್ರ ತಂಗಿರಬೇಕು. ಬಂದ ನಂತರ ಹೊರಟು ಹೋಗಬೇಕು. ನೀವು ಹೋಗಿ, ಅದೇ ವಾಕ್ಯ ಹೇಳುತ್ತದೆ, ನೀವು ಹೊರಟು ಹೋಗಿ ಸಕಲ ಜನರಿಗೂ ಕೂಡ ಸುವಾರ್ತೆಯನ್ನು ಸಾರಿರಿ, ಶಿಷ್ಯರನ್ನಾಗಿ ಮಾಡಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ಈಗ ಹೊರಟು ಹೋಗಲು ಹೇಳುತ್ತಾರೆ. ಆದ್ರೆ ಈಗ ನಡೆದದ್ದೇನು? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 44ರಿಂದ 47ನೇ ವಾಕ್ಯದ ತನಕ ಓದಿರಿ. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ, ಇವರಿಗೆ ಏನ್ ಹೇಳಿದ್ರು? ಹೊರಟು ಹೋಗಲು ಹೇಳಿದ್ರು. ಆದ್ರೆ ಇವ್ರೇನ್ ಮಾಡಿದ್ರು? ಹುದುವಾಗಿ ಅನುಭೋಗಿಸುತ್ತಾ, ಆನಂತರ ತಮ್ಮ ತಮ್ಮ ಚರಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಶೇರಿಂಗ್ ಮಾಡುತ್ತಿದ್ದಾರೆ. ಈಗ ಎಲ್ಲವನ್ನು ಕೂಡ ಮಾರಿ ಹುದುವಾಗಿ ಅನುಭೋಗಿಸುತ್ತಾ ಶೇರ್ ಮಾಡುತ್ತಾ, ನಂತರ ಅವರು ದಿನಾಲು ಏಕಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು. ಯಾಕೆ ಏಕಮನಸ್ಸುಳ್ಳವರಾಗಿದ್ದಾರೆ? ತಂಗಿರುವುದಕ್ಕೆ. ತಪ್ಪಾದ ಏಕಮನಸ್ಸು. ಯಾವ ಏಕಮನಸ್ಸು? ತಪ್ಪಾದ ಏಕಮನಸ್ಸು. ಇವರೆಲ್ಲರೂ ಕೂಡ ಸೇರಿ ಏನ್ ಮಾಡಬೇಕಾಗಿತ್ತು? ಹೋಗ್ಬೇಕಾಗಿತ್ತು. ಆದರೆ ದೇವರು ಇವರ ಮೇಲೆ ಇಟ್ಟಂತಹ ಕೃಪೆ ಏನೆಂದರೆ, ಅವರು ದಿನಾಲು ಏಕಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಅವರು ಇದೆಲ್ಲವನ್ನು ಕೂಡ ಹೇಗೆ ಮಾಡಿದ್ರು ಅಂದ್ರೆ, ಇಂಟೆನ್ಷನ್ ಆಗಿ ಮಾಡಲಿಲ್ಲ. ಅವರು ಮಾಡಿದ್ದು ಏನಂದ್ರೆ, ನಾವೆಲ್ಲ ಸಂತೋಷವಾಗಿರೋಣ, ಉಲ್ಲಾಸವಾಗಿರೋಣ, ದೇವರನ್ನು ಆರಾಧಿಸೋಣ, ನಾವು ಚೆನ್ನಾಗಿ ಊರಿಂದ ಆಚೆ 2 ಎಕರೆ ಜಾಗ ತೆಗೆದುಕೊಂಡು ನಾವು ಚೆನ್ನಾಗಿ ಬಿಲ್ಡಿಂಗ್ ಕಟ್ಟೋಣ, ನಾವೆಲ್ಲರೂ ಸೇರಿ ಆರಾಧಿಸೋಣ. ಕಪಟ ಇಲ್ಲದೆ ಇರುವವರು. ಅವರ ಬಳಿ ಯಾವೊಂದು ಇಂಟೆನ್ಷನ್ ಇಲ್ಲ. ಯಾವ ಇಂಟೆನ್ಷನ್ ಇಲ್ಲ? ನಾನು ನನ್ನದು, ನನ್ನ ಕುಟುಂಬ, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಹೇಗಾದ್ರೂ ನನ್ನ ಮೊಮ್ಮಗಳ ಮದುವೆಯನ್ನು ನೋಡಿ ನಾನು ಕಣ್ಮುಚ್ಚಿಕೊಳ್ಳುತ್ತೇನೆ. ಅವರಿಗೆ ಆ ರೀತಿಯಾದಂತ ಆಸೆ ಇಲ್ಲ. ಅವರ ಆಲೋಚನೆ ಏನು? ಎಲ್ಲೂ ಚದುರಿ ಹೋಗದಂತೆ ನಾವು ಹೇಗಿರೋಣ? ಸಂತೋಷವಾಗಿ ಒಮ್ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿರೋಣ. ಆದರೆ ಇವರು ಕಪಟ ಇಲ್ಲದೆ ಮಾಡಿದ್ದನ್ನು ದೇವರು ನೋಡುತ್ತಾರೆ. ಇವರನ್ನು ಬಂದು ಇವ್ರ ಹತ್ರ ಹೇಳುತ್ತಾರೆ, ನೋಡಿದ್ದೀರಾ? ಸಾರಾಳನ್ನು ಕರ್ಕೊಂಡು ಹೋಗುತ್ತಾರೆ. ಅಮಲೇಕ್ಯರ ಅರಸನ ಬಳಿ ಕರ್ಕೊಂಡು ಹೋಗುತ್ತಾರೆ. ಸಾರಾಳನ್ನು ಕರ್ಕೊಂಡು ಹೋದ ಕೂಡಲೇ ಅವನು ಹೇಳುತ್ತಾನೆ, ದೇವರೇ, ನಾನು ಇದನ್ನು ಬೇಕೆಂದು ಮಾಡಲಿಲ್ಲ. ಅವನು ತಂಗಿ ಅಂದ, ಆದ್ರಿಂದ ಕರ್ಕೊಂಡು ಬಂದೆ. ಆಗ ದೇವರು ಅವನು ನೋಡಿ ಏನ್ ಹೇಳುತ್ತಾರೆ? ಉತ್ತಮವಾದ ಹೃದಯದಿಂದ ನೀನು ಮಾಡಿದೆ ಎಂಬುದಾಗಿ ನನಗೆ ಗೊತ್ತು. ನೀನು ಏನೋ ಗೊತ್ತಿಲ್ಲದೆ ಮಾಡಿದೆ. ಸೊ ದೇವರು ಅವರನ್ನು ದಂಡಿಸುವುದಕ್ಕೆ ಇಷ್ಟಪಡಲಿಲ್ಲ. ಸರಿ, ಏನೋ ಗೊತ್ತಿಲ್ಲದೆ ಮಾಡದೆ, ಪರವಾಗಿಲ್ಲ. ಅದೇ ರೀತಿ ಈ ಸ್ಥಳದಲ್ಲಿ ಏನ್ ನಡೆಯುತ್ತೆ? ಇವರು ರಾಂಗ್ ಆಗಿ ಮಾಡಿದ್ದಾರೆ ಒಂದು ವಿಷಯವನ್ನು. ಚದರಿ ಹೋಗಬೇಕಾದವರು ಒಂದು ಕಡೆ ಕೂತಿದ್ದಾಯಿತು. ಮಾರಿ ಬಡವರಿಗೆ ಕೊಡಬೇಕು, ಅದೇ ತಾನೇ ಪ್ಲಾನು. ಮಾರಿ ಎಲ್ಲಿ ಬಂತು? ಈಗ ಅಪೊಸ್ತಲರ ಪಾದದ ಬಳಿ ಬಂತು. ಬಂದ ನಂತರ ಇವರಾದ್ರೆ ಏನ್ ಮಾಡಬೇಕಾಗಿತ್ತು? ಅದನ್ನು ಬಡವರಿಗೆ ಶೇರ್ ಮಾಡಬೇಕಾಗಿತ್ತು. ಇವ್ರೇನ್ ಮಾಡಿದ್ರು? ಎಲ್ಲರೂ ಕೂಡ ಸಮಾನವಾಗಿ ಹಂಚಿಕೊಂಡು. ಕರ್ತನು ನೋಡಿದ್ರು, ಇವರು ಮಾಡುತ್ತಿರುವುದು ತಪ್ಪು, ಆದ್ರೆ ಗೊತ್ತಿಲ್ಲದೆ ಮಾಡುತ್ತಿದ್ದಾರೆ. ಹಾಗೆ 5:12 ಓದಿರಿ. ಇದಲ್ಲದೆ ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು, ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಸೊಲೊಮೋನನ ಮಂಟಪದಲ್ಲಿರುತ್ತಿದ್ದರು. ಮುಂಚೆ ಮನೆಯಲ್ಲಿ ತಂಗಿದ್ದರು, ಈಗ ಸೊಲೊಮೋನನ ಮಂಟಪ. ಒಬ್ಬರಿಗೂ ಯೆರೂಸಲೇಮನ್ನು ಬಿಟ್ಟು ಹೋಗುವಂತ ಐಡಿಯಾ ಇಲ್ಲ. ಚೆನ್ನಾಗಿ ಅಮೌಂಟ್ ಬರುತ್ತಾ ಇದೆ. ಅದನ್ನು ಹಾಗೆ ಶೇರ್ ಮಾಡುವುದಕ್ಕೆ ಒಂದು ಕಮಿಟಿ ಮಾಡಿದ್ದಾಯಿತು. ಅದಕ್ಕೆ ಟ್ರೆಷರರ್ ಅನ್ನು ಮಾಡಿದ್ದಾಯಿತು. ಎಲ್ಲರಿಗೂ ಶೇರ್ ಮಾಡಿಕೊಡಿ, ಎಲ್ಲರಿಗೂ ಆಹಾರ ಇದೆಯಪ್ಪ, ಊಟ ಇದೆ. ಈಗ ನೋಡಿದ್ರು ದೇವರು, ಏನು ಇವ್ರು ಹೋಗ್ತಾ ಇರೋದು ಸರಿ ಅಲ್ವಲ್ಲ? ನಾನು ಇವರಿಗೆ ಲೋಕವೆಲ್ಲ ಸಂಧಿಸುವುದಕ್ಕೆ ಹೋಗಿ ಅಂತ ಹೇಳಿದ್ರೆ, ಇವ್ರೇನ್ ಮಾಡಿದ್ದಾರೆ? ಈಗ ಒಂದು ಕಡೆ ಕೂತಿದ್ದಾರೆ, ಯೆರೂಸಲೇಮಲ್ಲಿ ಸೆಟಲ್ ಆಗಿದ್ದಾರೆ, ಎಲ್ಲ ಪಕ್ಕ ಸೆಟಲ್ ಆಗಿದ್ದಾರೆ. ದೇವರು ನೋಡಿದ್ರು, ಇದು ಹೋಗುತ್ತಾ ಇರುವುದು ಸರಿ ಇಲ್ಲ, ಸೆಟಲ್ ಆಗ್ತಿದ್ದಾರೆ. ಈ ದೇವರಿಗೆ ವಿರುದ್ಧವಾಗಿ ಇದು ಸ್ಪಿರಿಚುವಲ್. ಚೆನ್ನಾಗಿ ಗಮನಿಸಿರಿ, ಇವರು ಮಾಡಿದ್ದೆಲ್ಲ ಏನು? ಸ್ಪಿರಿಚುವಲ್. ಯಾವುದೇ ಕಪಟ ಹೃದಯ ಇಲ್ಲದೆ ಎಲ್ಲವನ್ನು ನೀಟಾಗಿ ಮಾಡುತ್ತಾರೆ. ಬಟ್ ಗಾಡ್ಸ್ ವಿಲ್ ಇಲ್ಲ. ಇದೇ ಇಲ್ಲಿ ಸಮಸ್ಯೆ. ಗಾಡ್ಸ್ ವಿಲ್ ಇಲ್ಲದೆ ಇರುವಂತ ಸ್ಪಿರಿಚುವಾಲಿಟಿ.
ಇವರು ಪಾಪ ಮಾಡಲಿಲ್ಲ. ಗಾಡ್ಸ್ ವಿಲ್ ಇಲ್ಲದೆ ಇರುವಂತ ಸ್ಪಿರಿಚುವಾಲಿಟಿ ಪಕ್ಕ. ಯಾರ ಹೃದಯದಲ್ಲೂ ಯಾವುದೇ ಕಪಟ ಇಲ್ಲ, ಆದರೆ ಮಾಡುವುದೆಲ್ಲ ಅಗೇನ್ಸ್ಟ್ ಗಾಡ್ಸ್ ವಿಲ್. ಈಗ ಏನಾಗುತ್ತಾ ಇದೆ? ಹೋಗಲು ಹೇಳಿದ್ರೆ ಹೋಗ್ಲಿಲ್ಲ. ಆಸ್ ಯೂಶುವಲ್ ನೀವು ಗಾಡ್ಸ್ ವಿಲ್ಗೆ ಅಗೇನ್ಸ್ಟ್ ಆಗಿ ಮಾಡುವಾಗ ಆಟೋಮೆಟಿಕ್ ಆಗಿ ಒಂದು ಸಮಸ್ಯೆ ಬರುತ್ತದೆ. ಯಾವ ಸಮಸ್ಯೆ ಬರುತ್ತದೆ ಗೊತ್ತಾ? ಅವರು ಒಂದು ಕಾರ್ಯವನ್ನು ಮಾಡುತ್ತಾರೆ. ಓದಿರಿ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದ ಉಪಚಾರದಲ್ಲಿ ನಮ್ಮ ವಿಧೇಯರನ್ನು ಸರಿಯಾಗಿ ಪರಾಮರಿಸುವುದಿಲ್ಲವೆಂದು ಗುಣುಗುಟ್ಟಿದರು. ಅದಕ್ಕಿಂತ ಮುಂಚೆ ಯಾವ ಮನಸ್ಸು? ಏಕ ಮನಸ್ಸಿನ ನಡುವೆ ಈಗ ಏನ್ ಬಂದಿದೆ? ನಾನು ಗ್ರೀಕನು, ನೀನು ಯಹೂದ್ಯನು, ನೀವೆಲ್ಲ ಮುಖ್ಯವಾದ ಜನರು, ನಾವು ಇಲ್ಲಿಂದ ಬಂದಂಥವರು. ಬಂತು ನೋಡಿದ್ರ ಒಳಗೆ ಪೌಲನು ಹೇಳುತ್ತಾರೆ, ಯಹೂದ್ಯನೆಂಬುದಾಗಿಯೂ ಇಲ್ಲ, ಗ್ರೀಕನೆಂಬುದಾಗಿಯೂ ಇಲ್ಲ. ಸಭೆಯಲ್ಲಿ ಯಹೂದ್ಯನೂ ಇಲ್ಲ, ಗ್ರೀಕನೆಂಬುದಾಗಿಯೂ ಇಲ್ಲ. ಆದ್ರೆ ಬಂತು ನೋಡ್ರಿ 6ನೇ ಅಧ್ಯಾಯದಲ್ಲಿ ಅವರು ನಮ್ಮನ್ನು ಪರಾಮರಿಸುತ್ತಿಲ್ಲ ಎಂಬುದಾಗಿ. ಹಾಗಾದ್ರೆ ಆ ಏಕ ಮನಸ್ಸು ಏನಾಯಿತು? ನೀವು ರಾಂಗ್ ಪ್ಲೇಸಲ್ಲಿ ಇರುವಾಗ ಅದು ತಾನಾಗಿ ಬರುತ್ತದೆ. ಇಲ್ಲಿ ಯಾವಾಗ ಒಂದೇ ರಕ್ತದಿಂದ ತೊಳೆಯಲ್ಪಟ್ಟೆವೋ, ಯಾವಾಗ ಒಂದೇ ರೊಟ್ಟಿಯನ್ನು ತಿನ್ನುತ್ತೇವೋ, ನಮ್ಮಲ್ಲಿ ಯಾವುದೇ ವಿಧವಾದ ಪಕ್ಷಪಾತ ಇಲ್ಲ. ಯಾರೆಂಬುದಾಗಿಯೂ ಇಲ್ಲ, ಏನೆಂಬುದಾಗಿಯೂ ಇಲ್ಲ. ನಾವೆಲ್ಲ ಒಂದೇ ದೇವರ ಮಕ್ಕಳು, ಒಂದೇ ರಕ್ತದಲ್ಲಿ ತೊಳೆಯಲ್ಪಟ್ಟವರು ಅಷ್ಟೇನೆ. ಏನೇ ಇರಲಿ ಅಷ್ಟೇನೆ. ಸಭೆಯೊಳಗೆ ಏಕಮನಸ್ಸು ಮಾತ್ರ ಇರಬೇಕು. ಇಲ್ಲಿ ವಿದ್ಯಾಭ್ಯಾಸ, ಅಂತಸ್ತು, ಹಣ, ಜಾತಿ ಯಾವುದರಲ್ಲೂ ಕೂಡ ಮೇಲು ಕೀಳು ಇಲ್ಲ, ಯಾವುದೂ ಇಲ್ಲ. ಅದೆಲ್ಲವನ್ನು ಕೂಡ ನೀವು ಚಪ್ಪಲಿ ಬಿಟ್ಟು ಬರುವಂತಹ ಸ್ಥಳದಲ್ಲಿ ಬಿಟ್ಟು ಬನ್ನಿ. ಇಲ್ಲಿ ಮೀನುಗಾರನು ಇದ್ದಾನೆ, ಇಲ್ಲಿ ಟ್ಯಾಕ್ಸ್ ಕಲೆಕ್ಟರು ಇದ್ದಾನೆ, ಇಲ್ಲಿ ಲೂಕ ಎನ್ನುವಂತ ಡಾಕ್ಟರು ಇದ್ದಾರೆ, ವಿದ್ಯಾಭ್ಯಾಸ ಮಾಡದೇ ಇರುವಂತ ಪೇತ್ರನು ಇದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಒಬ್ಬನೇ ದೇವರನ್ನು ಆರಾಧಿಸುತ್ತೇವೆ ಅಷ್ಟೇನೆ. ಇಲ್ಲಿ ಯಾವುದೂ ಇಲ್ಲ. ಯಾವುದನ್ನು ಕೂಡ ತೆಗೆದುಕೊಂಡು ಒಳಗೆ ಬರಬೇಡಿ. ಹಾಗಾದ್ರೆ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ಯಹೂದ್ಯನೆಂಬುದಾಗಿಯೂ ಇಲ್ಲ, ಗ್ರೀಕನೆಂಬುದಾಗಿಯೂ ಇಲ್ಲ. ಯಾವಾಗ ನೀನು ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವಂತ ಒಂದು ಸ್ಥಳದಲ್ಲಿ ಕೂತುಕೊಳ್ಳುತ್ತೀಯೋ, ಇದೆಲ್ಲ ತಾನಾಗಿ ಬರುತ್ತದೆ. ಈಗ ಕರ್ತನು ನೋಡಿದ್ರು, ಇವರನ್ನು ಹೋಗುವುದಕ್ಕೆ ಹೇಳಿದ್ರು, ಆದ್ರೆ ಏನ್ ಮಾಡ್ಲಿಲ್ಲ, ಹೋಗ್ಲಿಲ್ಲ. ಆದ್ರಿಂದ ಏನ್ ಮಾಡುತ್ತಾರೆ? ಓದಿ ಮುಗಿಸೋಣ. 8ನೇ ಅಧ್ಯಾಯ 1ನೇ ವಾಕ್ಯ. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಚೆನ್ನಾಗಿ ಗಮನಿಸಿರಿ, ಯೇಸು ಎಲ್ಲೆಲ್ಲಿ ಹೋಗುವುದಕ್ಕೆ ಹೇಳುತ್ತಾರೋ ಅದು ಹಾಗೆ ಇಲ್ಲಿ ರಿಪೀಟ್ ಆಗುತ್ತದೆ ನೋಡಿ. ಯೆರೂಸಲೇಮಿನಲ್ಲಿದ್ದಂತ ಇವರು ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಅವರು ಎಲ್ಲಿ ಹೋಗಲು ಹೇಳಿದ್ರು ಇವರೆಲ್ಲರನ್ನು? ಯೂದಾಯ ಸಮಾರ್ಯ ಭೂಲೋಕದ ಕಟ್ಟ ಕಡೆಯವರೆಗೂ ಹೋಗ್ರಿ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಯೆರೂಸಲೇಮಲ್ಲಿ ಏನ್ ಮಾಡಿದ್ದಾರೆ? ತಂಗಿದ್ದಾರೆ. ಅವರೆಲ್ಲರಲ್ಲೂ ಕೂಡ ಪಕ್ಷಪಾತ ಬಂತು. ನಾನು ದೊಡ್ಡವನು, ನೀನ್ ಚಿಕ್ಕವನು, ನಾನು ಆ ಊರಿನವನು, ನೀನ್ ಈ ಊರಿನವನು. ಜಗಳ ಉಂಟಾಯಿತು. ದೇವರು ನೋಡಿದ್ರು, ಇವರೆಲ್ಲರೂ ಅಗೇನ್ಸ್ಟ್ ವಿಲ್, ಅಗೇನ್ಸ್ಟ್ ಗಾಡ್. ಈಗ ನೋಡಿದ್ರು, ಅಪೊಸ್ತಲನ ಹೊರತಾಗಿ ಎಲ್ಲರನ್ನು ಕೂಡ ಚದರಿ ಹೋಗುವಂತೆ ಮಾಡಿದ್ರು. ಯಾಕಂದ್ರೆ ಅದು ಹೆಡ್ ಕ್ವಾರ್ಟರ್ಸ್. ಅವರು ಅಲ್ಲಿಂದಲೇ ಎಲ್ಲಾ ಕಡೆಗೆ ಕಳುಹಿಸಬೇಕಾಗಿದೆ. ಯೆರೂಸಲೇಮ್ಗೂ ಎಲ್ಲಾ ಕಡೆ ನಿರ್ದಿಷ್ಟ ಕಾಲ ಅವರು ಅಲ್ಲೇ ಇರಬೇಕು. ಇದುವೇ ಗಾಡ್ಸ್ ಪ್ಲಾನ್. ಯೆರೂಸಲೇಮಿನಿಂದ ರೆಡಿ ಮಾಡಿ ಇವ್ರು ಏನ್ ಮಾಡ್ಬೇಕಾಗಿತ್ತು? ಲೋಕಾದ್ಯಂತ ಕಳಿಸಬೇಕಾಗಿತ್ತು. ಪೇತ್ರನು ಯಾರನ್ನು ಕಳಿಸಲಿಲ್ಲ, ಎಲ್ಲರನ್ನು ಕೂಡ ಸೇರಿಸಿಕೊಂಡ್ರು. ಬನ್ನಿ, ಒಟ್ಟಾಗಿ ಬಂದ್ವಿ, ಒಟ್ಟಾಗಿ ಇರೋಣ. ಒಂದೇ ಸ್ಥಳಕ್ಕೆ ಬಂದ್ವಿ, ಒಬ್ಬನೇ ದೇವರನ್ನು ಆರಾಧಿಸುತ್ತೇವೆ, ಒಂದೇ ಕಡೆ ಹೋಗುತ್ತೇವೆ, ನಾವೆಲ್ಲ ಒಟ್ಟಾಗಿ ಇರೋಣ. ಸೊಲೊಮೋನನ ಮಂಟಪದಲ್ಲಿ ಮನೆಗಳಲ್ಲಿ ರೊಟ್ಟಿ ಮುರಿದು ಎಲ್ಲರೂ ಕೂಡ ಒಂದೇ ಕಡೆ ಇದ್ದು ನೋಡಿದ್ರು, ಸೆಟ್ ಆಗಲ್ಲ. ದೇವರು ಚದರಿ ಹೋಗುವಂತೆ ಮಾಡಿದ್ರು. ಇದುವೇ ಅನೇಕ ಸಮಯದಲ್ಲಿ ದೇವರು ಚದರಿ ಹೋಗುವಂತೆ ಮಾಡುವಂತಹ ಸಂದರ್ಭ. ನೀವು ಕರ್ತನು ಹೇಳಿದಂತಹ ಸ್ಥಳದಲ್ಲಿರಬೇಕು. ದೇವರು ಹೇಳಿದಂತಹ ಚಿತ್ತವನ್ನು ಮಾಡಬೇಕು. ಕರ್ತನು ಏನು ಹೇಳಿದ್ರು ಅದರ ಪ್ರಕಾರ ಮಾಡಬೇಕು. ಮಾಡದೇ ಇರುವ ಪಕ್ಷದಲ್ಲಿ ದೇವರು ಚದರಿ ಹೋಗುವಂತೆ ಮಾಡುತ್ತಾರೆ. ಅಂದ್ರೆ ಚದರಿ ಹೋಗುವಂತೆ ಮಾಡುತ್ತಾರೆ ಅಂದ್ರೆ ಏನ್ ಅರ್ಥ? ನಿಮ್ಮನ್ನು ನಾಶ ಮಾಡುತ್ತಾರೆ ಎಂದು ಅರ್ಥ ಅಲ್ಲ. ಅವರ ಚಿತ್ತವನ್ನು ನೀವು ಮಾಡುವಂತೆ ಮಾಡುತ್ತಾರೆ, ಒತ್ತಾಯ ಮಾಡಿ ಮಾಡುವಂತೆ ಮಾಡುತ್ತಾರೆ ಅಷ್ಟೇನೆ. ನೀವಾಗಿ ಮಾಡಿದ್ರೆ ಅದನ್ನ ನಾವು ಹೇಳ್ತೀವಲ್ಲ ನಮ್ಮ ಊರ್ ಕಡೆ, ನಾವಾಗಿ ತಿಂದ್ರೆ ನಾರ್ಮಲ್, ಅವರಾಗಿ ಮಾಡಿದ್ರು ಅಂದ್ರೆ ಆಪರೇಷನ್. ನಾವೇ ಔಷಧಿ ತೆಗೆದುಕೊಳ್ಳಬೇಕಾದ ಸಮಯದಲ್ಲಿ ತೆಗೆದುಕೊಂಡು ಸರಿಯಾಗಿ ನೋಡ್ಕೊಂಡ್ರೆ ಓಕೆ, ಕೇಳಲಿಲ್ಲ ಅಂದ್ರೆ ನೆಕ್ಸ್ಟ್ ಆಪರೇಷನ್ನೇ. ಆದರೆ ದೇವರು ಸುಂದರವಾಗಿ ಸೂಪರ್ ಆಗಿ ಆಪರೇಷನ್ ಮಾಡುತ್ತಾರೆ. ಹಾಗೆ ಚದರಿ ಹೋಗುವಂತೆ ಮಾಡುತ್ತಾರೆ. ಅವರು ಯೂದಾಯದಲ್ಲಿಯೂ ಸಮಾರ್ಯ ಸೀಮೆಗಳಿಗೂ ಚದರಿ ಹೋದರು. ಹಾಗೆ 3ನೇ ವಾಕ್ಯ ಓದಿರಿ. ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಾ ಇದ್ದನು. ಚದರಿ ಹೋದವರು ಅಲ್ಲಲ್ಲೇ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ದೇವರ ಚಿತ್ತವೇನು? ಸುವಾರ್ತೆಯನ್ನು ಸಾರುವುದಕ್ಕೆ ಹೊರಟು ಹೋಗಬೇಕು. ಇವರು ಒಂದು ಕಡೆ ಕೂತ್ಕೊಂಡ್ರು, ಸಾರ್ಲಿಲ್ಲ. ಯಾಕೆ ಚದರಿ ಹೋಗುವಂತೆ ಮಾಡಿದ್ರು? ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ. ಅದೇ ಕಾರ್ಯವನ್ನೇ ದೇವರು ನಿಮಗೂ ಮಾಡುತ್ತಿದ್ದಾರೆ. ನಾನು ಯಾವಾಗಲೂ ಹೇಳುತ್ತೇನೆ, ದೇವರು ನಿಮಗೆ ಹೇಳುವಂತ ಸ್ಥಳಕ್ಕೆ ಫಸ್ಟ್ ಹೋಗಿ, ಅಲ್ಲಿ ಅವರು ಹೇಳುವಂತಹ ಚಿತ್ತವನ್ನು ಮಾಡಿ. ಅವರು ಹೋಗಲು ಹೇಳುವಂತಹ ಸ್ಥಳ ಅದು
ಕಾನಾನಾಗಿ ಇರುತ್ತದೆ. ಹೋಗಲು ಹೇಳಿದಂತಹ ಸ್ಥಳ ಗಲಿಲಾಯವಾಗಿರುತ್ತದೆ. ಹೋಗಲು ಹೇಳಿದಂತಹ ಸ್ಥಳ ಕೆಲವು ಸಮಯದಲ್ಲಿ ಬ್ಯಾಬಿಲೋನ್ ಆಗಿರುತ್ತದೆ. ದಾನಿಯೇಲನಿಗೆ ಬ್ಯಾಬಿಲೋನ್ಗೆ ಹೋಗುವುದಕ್ಕೆ ಹೇಳಿದ್ರು. ಹೋಗಲು ಹೇಳುವಂತಹ ಸ್ಥಳ ಕೆಲವು ಸಮಯದಲ್ಲಿ ಐಗುಪ್ತದ ಸೆರೆಮನೆ ಆಗಿರುತ್ತದೆ. ಯೋಸೇಫನು ದೇವರು ಎಲ್ಲೇ ಹೋಗುವುದಕ್ಕೆ ಹೇಳಿದ್ರು ಧೈರ್ಯವಾಗಿ ಹೋಗಿ, ಅದು ಎಲ್ಲೇ ಹೋಗುವುದಕ್ಕೆ ಹೇಳಿದ್ರು ಸರಿ. ಈಗ ಒಂದು ಕಡೆ ಕೆಲಸ ಮಾಡುತ್ತಾ ಇದ್ದಾಗ ದೇವರು ನನಗೆ ಹೇಳಿದ್ರು ಇಂಡಿಯಾಗೆ ಹೋಗುವಂತ. ಆರಂಭಿಸುವಾಗ ನನಗೂ ನಿಮ್ಮ ಹಾಗೆ ಭಯನೇ ಬಂದಾಯಿತು. ಆದರೆ ಈಗಲೂ ಹೇಳುತ್ತೇನೆ, ಆ ಕರೆಯುವಿಕೆಗೆ ಆ ಸಮಯದಲ್ಲಿ ನಾವು ಕಿವಿಗೊಟ್ವಿ ಅಂದ್ರೆ ಕರ್ತನು ಕಡೆಯ ತನಕ ಸುಂದರವಾಗಿ ನಡೆಸಿಕೊಂಡು ಹೋಗುತ್ತಾರೆ. ಅದರಲ್ಲಿ ಚದುರಿಸುವಂತ ಕೆಲಸವೇ ಇರುವುದಿಲ್ಲ. ಹಾಗೆ ಹೋಗುತ್ತಲೇ ಇರುತ್ತೇವೆ, ಎಲ್ಲಾ ಕಡೆ ನೆಕ್ಸ್ಟ್ 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 ಆಗಿ ಹೋಗುತ್ತಲೇ ಇರುತ್ತೇವೆ. ಅದನ್ನೇ ಕರ್ತನು ನಿಮಗೂ ಮಾಡುವುದಕ್ಕೆ ಬಯಸುತ್ತಿದ್ದಾರೆ. ಅನೇಕ ಸಮಯದಲ್ಲಿ ದೇವರು ನಮಗೆ ಮಾಡುವಂತ ಕಾರ್ಯ ಅದೇನೆ. ದೇವರು ಇರು ಎಂದು ಹೇಳಿದ ಸ್ಥಳದಲ್ಲಿ ಇರಬೇಕು, ಹೋಗು ಎಂದು ಹೇಳಿದಾಗ ಹೋಗ್ಬೇಕು. ಶಿಷ್ಯರು ಆರಂಭದಲ್ಲಿ ಯೆರೂಸಲೇಮಿನಲ್ಲಿ ತಂಗಿರಿ ಅಂದ್ರೆ ಅವನು ಇಲ್ಲ ಎಮ್ಮಾವುಗೆ ಹೋದ. ಗಲಿಲಾಯದಲ್ಲಿ ಇರು ಅಂದ್ರೆ ಮೀನ್ ಹಿಡಿಯುವುದಕ್ಕೆ ಹೋದ. ಯೆರೂಸಲೇಮಿಗೆ ಮತ್ತೆ ಕರೆತಂದು ಸೇರಿಸುವುದು. ಈಗ ಹೇಳುತ್ತಿದ್ದಾರೆ, ಪವಿತ್ರಾತ್ಮನನ್ನು ಹೊಂದಿದ ಮೇಲೆ ನೀವು ಭೂಮಿಯ ಕಡೆಯ ತನಕ ಹೋಗ್ರಿ, ಹೋಗ್ಲಿಲ್ಲ. ಎರಡು ಕೂಡ ಆಪೋಸಿಟ್, ಎರಡು ಕೂಡ ದೇವರ ಚಿತ್ತಕ್ಕೆ ವಿರುದ್ಧವಾದದ್ದು. ಇವತ್ತು ದೇವರು ನಮಗೆ ಹೇಳುವಂತಹ ಬಹಳ ಮುಖ್ಯವಾದ ಆಲೋಚನೆ, ಇರು ಎಂದು ಹೇಳಿದ ಸ್ಥಳದಲ್ಲಿ ಇರ್ರಿ. ಕೆಲವು ಸಮಯದಲ್ಲಿ ಇರಲು ಹೇಳಿದ ಸ್ಥಳದಲ್ಲಿ ರಿಸಲ್ಟ್ ಇಲ್ಲದೆ ಇರುತ್ತದೆ. ದೇವರ ಸಮಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಮನುಷ್ಯರ ಟೈಮಿಂಗ್ ಅಲ್ಲೇ ಬದಲಾವಣೆ. ಆ ಟೈಮಿಂಗ್ ಅಲ್ಲಿ ಒಂದು ಕಡೆ ಇರುವುದಕ್ಕೆ ಹೇಳಿದ್ರು ಅಂದ್ರೆ ತಾಳ್ಮೆಯಿಂದ ಇರ್ರಿ. ತಕ್ಕ ಕಾಲದಲ್ಲಿ ಹೆಚ್ಚಿಸುವ ತನಕ ಆತನ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಿರಿ, ಖಂಡಿತ ಹೆಚ್ಚಿಸುತ್ತಾರೆ. ಅವರು ಹೇಳಿದ್ದಾರೆ ಒಂದು ಸ್ಥಳದಲ್ಲಿ ಇರುವುದಕ್ಕೆ ಹೇಳಿದ್ದಾರೆ, ಇರ್ರಿ. ಅದೇ ರೀತಿಯಾಗಿ ಒಂದು ಸ್ಥಳಕ್ಕೆ ಹೋಗುವುದಕ್ಕೆ ಹೇಳಿದರೆ ಹೊರಟು ಹೋಗಿರಿ. ಹೇಗೆ ಈ ಸ್ಥಳವನ್ನು ಬಿಟ್ಟು ಹೋಗುವುದು? ಇಷ್ಟು ವರ್ಷದಿಂದ ಈ ಸ್ಥಳದಲ್ಲಿ ಇದ್ದೇನಲ್ಲ, ಇಷ್ಟು ಜನರನ್ನು ನೋಡಿದ್ನಲ್ಲ, ಅರ್ಥವಾಗದೇ ಇರುವ ಭಾಷೆ, ಗೊತ್ತಿಲ್ಲದೇ ಇರುವ ಸ್ಥಳ, ಮಾಡದೇ ಇರುವ ಕಾರ್ಯವನ್ನು ಮಾಡುವುದಕ್ಕೆ ಹೇಳುತ್ತಿದ್ದಾರಲ್ಲ. ಕೆಲವು ಸಮಯದಲ್ಲಿ ನಾವೇನ್ ಮಾಡುತ್ತೇವೆ ಅಂದ್ರೆ ಈ ಬಿಸ್ನೆಸ್ ಹೇಗೆ ಆರಂಭಿಸುವುದು, ದೇವರು ಹೇಳಿದ್ದಾರೆ ಹೇಗೆ ಮಾಡೋದು, ಹಾಗೆ ನಮಗೆ ಅನ್ನಿಸುತ್ತದೆ. ಆದರೆ ದೇವರು ಹೇಳಿದ್ರೆ ಧೈರ್ಯವಾಗಿ ಮಾಡಿ, ಅಷ್ಟೇನೆ. ದೇವರು ಹೇಳಿದ್ರು ಅಂದ್ರೆ ನಿಮ್ಮ ಮುಂಭಾಗದಲ್ಲಿ ಅವರು ಹಾದು ಹೋಗುತ್ತಾರೆ. ಯೋಹಾನನ ಸುವಾರ್ತೆ ಕಡೆಯ ಅಧ್ಯಾಯದಲ್ಲಿ ಈಗ ಇವರನ್ನು ತಿಬೇರಿಯ ಸಮುದ್ರದಲ್ಲಿ ದೇವರು ನೋಡುತ್ತಾರೆ. ನೋಡಿ ಮತ್ತೆ ಯೆರೂಸಲೇಮಿಗೆ ಹೋಗುವುದಕ್ಕೆ ಹೇಳುತ್ತಾರೆ. ಯೆರೂಸಲೇಮಿಗೆ ಹೋಗಲು ಹೇಳಿದಾಗ ಏನು ನಡೆಯುತ್ತದೆ ನೋಡಿರಿ. 21ನೇ ಅಧ್ಯಾಯ 20ನೇ ವಾಕ್ಯ. ಪೇತ್ರನು ತಿರುಗಿಕೊಂಡು ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಆ ಶಿಷ್ಯನು ಊಟದಲ್ಲಿ ಯೇಸುವಿನ ಎದೆಯ ಕಡೆಗೆ ಬಾಗಿ, ಸ್ವಾಮಿ, ನಿನ್ನನ್ನು ಹಿಡುಕೊಡುವವನು ಯಾರು ಎಂದು ಕೇಳಿದವನೇ. ಈಗ ಇವನು ಹಿಂದೆ ಬರುವುದನ್ನು ಕಂಡ ಅಂದ್ರೆ ಯೇಸು ಏನು ಮಾಡುತ್ತಿದ್ದಾರೆ? ಮುಂದೆ ಹೋಗುತ್ತಾ ಇದ್ದಾರೆ. ಈಗ ತಿಬೇರಿಯ ಸಮುದ್ರದಿಂದ ಯೇಸು ಎಲ್ಲಿ ಹೋಗುತ್ತಿದ್ದಾರೆ? ಯೆರೂಸಲೇಮ್ ಕಡೆಗೆ ಹೋಗುತ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲೇ ತಾನೇ ತಂಗುವುದಕ್ಕೆ ಹೇಳಿದ್ರು. ತಿಬೇರಿಯ ಸಮುದ್ರ ಗಲಿಲಾಯದಲ್ಲಿ ನಡೆಯುತ್ತಿರುವ ಸಂಭವ. ಈಗ ಯೇಸು ಎಲ್ಲಿ ಹೋಗುತ್ತಾ ಇದ್ದಾರೆ? ಯೆರೂಸಲೇಮ್ಗೆ ಹೋಗುತ್ತಾ ಇದ್ದಾರೆ. ಅಲ್ಲೇ ಮೇಲಣ ಬಲ ಬರುತ್ತದೆ. ಅಲ್ಲಿಂದಲೇ ಅವರು ಎಣ್ಣೆ ಮರದ ಗುಡ್ಡದಿಂದ ಆರೋಹಣವಾಗುತ್ತಾರೆ. ಹಾಗಾದ್ರೆ ಏನ್ ಮಾಡಲು ಹೇಳುತ್ತಿದ್ದಾರೆ? ನನ್ನ ಹಿಂದೆ ಬಾ. ಪೇತ್ರನನ್ನು ನೋಡಿ ಹೇಳುತ್ತಾರೆ. 22ನೇ ವಾಕ್ಯ ಓದಿರಿ. ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು, ನೀನು ನನ್ನ ಹಿಂಬಾಲಿಸು ಎಂದು ಹೇಳಿದನು. ಬೇರೆ ವಿಷಯದ ಕುರಿತಾಗಿ ನಿನಗೇನ್ ಚಿಂತೆ? ನೀನು ನನ್ನ ಹಿಂಬಾಲಿಸಿಕೊಂಡು ಬಾ. ನಾನು ಯೆರೂಸಲೇಮ್ಗೆ ಹೋಗುತ್ತಾ ಇದ್ದೇನೆ. ಯಾವ ಯೆರೂಸಲೇಮ್ಗೆ ಹೋಗುತ್ತೇನೆ? ಅಲ್ಲಿಂದ ಎಣ್ಣೆ ಮರದ ಗುಡ್ಡಕ್ಕೆ ಹೋಗುತ್ತೇನೆ. ಎಣ್ಣೆ ಮರದ ಗುಡ್ಡದಿಂದ ಮೇಘಕ್ಕೆ ಹೋಗುತ್ತೇನೆ. ಮೇಘದಿಂದ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಕೂರುತ್ತೇನೆ. ನೀನು ನನ್ನ ಹಿಂಬಾಲಿಸಿ ಬಾ. ಒಂದು ದಿನ ಬರುತ್ತದೆ, ಇದೇ ಎಣ್ಣೆ ಮರದ ಗುಡ್ಡದ ಮೇಲೆ ನಾನು ಇಳಿದು ಬರುತ್ತೇನೆ. ನಿನ್ನನ್ನು ಮೇಲಕ್ಕೆ ಕರ್ಕೊಂಡು ಹೋಗುತ್ತೇನೆ. ನನ್ನ ಕೆಲಸ ಏನು? ಹೋಗಲು ಹೇಳಿದ ಸ್ಥಳಕ್ಕೆ ಹೋಗ್ಬೇಕು. ಹಾಗಾದ್ರೆ ನಮಗೆ ಒಂದು ಗೊತ್ತಾಗಬೇಕು, ಅವರು ನಮ್ಮನ್ನು ಕಳಿಸಿ ಹಿಂದೆ ಇರುವಂತಹ ದೇವರಲ್ಲ, ನಮ್ಮನ್ನು ಹೋಗಲು ಹೇಳಿ ಮುಂದೆ ಹೋಗುವಂತಹ ದೇವರು. ನಾವು ಎಲ್ಲೇ ಹೋದರೂ, ಅರಣ್ಯಕ್ಕೆ ಹೋದರೂ ಕೂಡ ಸರಿ, ಸಮುದ್ರದ ಮೇಲೆ ನಡೆದರೂ ಸರಿ, ಅಥವಾ ಯೆರೂಸಲೇಮ್ಗೆ ಹೋದರೂ ಕೂಡ ಸರಿ, ನಮ್ಮ ಮುಂಭಾಗದಲ್ಲಿ ಅವರು ಹೋಗುತ್ತಾ ಇದ್ದಾರೆ. ಅವರು ಹೇಳಿದ್ದಾರಾ? ಹೋಗುತ್ತಲೇ ಇರ್ರಿ. ಅದರ ಕುರಿತು ಚಿಂತಿಸಬೇಡಿರಿ. ಅವರು ಹೇಳಿದ ಆತನು, ಕರೆದ ಆತನು ನಂಬಿಗಸ್ತನಾಗಿದ್ದಾರೆ. ಒಂದು ದಿನವೂ ಕೂಡ ಆತನು ಕೈ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋಣ. ಎಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವ. ಇದನ್ನು ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಎರಡೇ ಕಾರ್ಯವೇ. ದೇವರು ಇರಲು ಹೇಳಿದಂತಹ ಸ್ಥಳದಲ್ಲಿ ಇರಬೇಕು. ಕರ್ತನು ಹೋಗಲು ಹೇಳಿದ ಸ್ಥಳಕ್ಕೆ ಹೋಗಬೇಕು. ಗಲಿಲಾಯಕ್ಕೆ ಹೋಗು ಅಂದರೆ ನೀನು ಎಮ್ಮಾಹುಗೆ ಹೋಗಬಾರದು. ಯೆರೂಸಲೇಮಿನಲ್ಲಿ ತಂಗಿರ್ರಿ ಅಂದರೆ ತಿಬೇರಿಯ ಸಮುದ್ರದಲ್ಲಿ ಮೀನು ಹಿಡಿಯುವುದಕ್ಕೆ ಹೋಗಬಾರದು. ಪರಿಶುದ್ಧಾತ್ಮನು ಬಂದ ನಂತರ ಯೂದಾಯ ಸಮಾರ್ಯಕ್ಕೆ ಹೋಗಿ ಅಂತ ಹೇಳಿದ್ರು ಅಂದ್ರೆ ಯೆರೂಸಲೇಮಿನಲ್ಲೇ ತಂಗಿರಬಾರದು. ಕರ್ತನು ಹೋಗಲು ಹೇಳಿದ್ರೆ ಹೋಗ್ಬೇಕು, ಇರಲು ಹೇಳಿದ್ರೆ ಇರಬೇಕು. ಅದು ಕೆಲಸವೋ, ಬಿಸ್ನೆಸ್ಸೋ, ಕುಟುಂಬ ಜೀವಿತವೋ, ಆತ್ಮಿಕ ಜೀವಿತವೋ, ಸೇವೆಯೋ, ಯಾವುದೇ ಆಗಿದ್ದರೂ ಇದೇ ಫಾರ್ಮುಲಾ ಅಷ್ಟೇನೆ. ಎಲ್ಲದಕ್ಕೂ ಇದೊಂದೇ ಫಾರ್ಮುಲಾ. ಕರ್ತನು ಹೋಗು ಅಂದಾಗ ಹೋಗ್ಬೇಕು, ಇರು ಅಂದಾಗ ಇರಬೇಕು. ಬೇರೆ ಸ್ಥಳಕ್ಕೂ ಹೋಗಬಾರದು, ಹೋಗದೆ ಇರಲೂಬಾರದು. 100% ದೇವರ ಮಾತಿಗೆ ವಿಧೇಯರಾಗಬೇಕು. ನೀವು ಹಾಗೆ ವಿಧೇಯರಾಗಿ ನೋಡಿ, ನಿಮ್ಮ ಮುಂದೆ ಹೋಗಿ ಅವರು ಹೇಗೆ ದಿಣ್ಣೆಗಳನ್ನು ಸಮ ಮಾಡಿ, ಅವರು ಕಬ್ಬಿಣದ ಆಗುಳಿಗಳನ್ನು ಮುರಿದು ತಾಮ್ರದ ಕದವನ್ನು ಒಡೆದು
ಅವರು ಬೊಕ್ಕಸವನ್ನು ನಿಕ್ಷೇಪವನ್ನು ತೆಗೆದುಕೊಡುವಂಥದ್ದನ್ನು ನೋಡುತ್ತೀರಾ? ಹೋಗುತ್ತಲೇ ಇರ್ರಿ, ದೇವರ ಹಿಂದೆ ಹೋಗುತ್ತಲೇ ಇರ್ರಿ. ನಾನು 21 ವರ್ಷದಿಂದ ಈ ಸೇವೆಯ ಹಾದಿಯಲ್ಲಿ ದೇವರ ಹಿಂದೆ ಹೋಗುವುದಕ್ಕೆ ಆರಂಭಿಸಿದೆ. 32ನೇ ವರ್ಷ, 33ನೇ ವರ್ಷ ಇದು. 33 ವರ್ಷದಿಂದ ಆತ್ಮೀಕ ಜೀವಿತದಲ್ಲಿ ಅವರ ಹಿಂದೆ ಹೋಗುವುದಕ್ಕೆ ಆರಂಭಿಸಿದೆ. ನಾನು ಹೇಳುತ್ತೇನೆ, ಧೈರ್ಯವಾಗಿ ಹೇಳುತ್ತೇನೆ, ಅವರು ನನ್ನ ಕೈ ಯಾವತ್ತೂ ಬಿಟ್ಟಿಲ್ಲ. ಅವರು ನನ್ನನ್ನು ತಪ್ಪಾಗಿ ನಡೆಸೇ ಇಲ್ಲ. ನಾನು ಕೂಡ ಮಾರ್ಗ ತಪ್ಪಿ ಎಮ್ಮಾವಿಗೆ ಹೋಗಿದ್ದೇನೆ. ಕರ್ತನು ನನ್ನನ್ನು ಮತ್ತೆ ಯೆರೂಸಲೇಮಿಗೆ ಕರೆತಂದರು. ಅವರು ನನ್ನ ಮುಂಭಾಗದಲ್ಲಿ ತಂದೆ ತನ್ನ ಮಕ್ಕಳನ್ನು ಹೊತ್ತು ಹೋಗುವಂತೆ ಹೋಗುತ್ತಾ ಇದ್ದಾರೆ. ಇವತ್ತು ಹೋಗುತ್ತಾ ಇದ್ದಾರೆ. ನನ್ನನ್ನು ನಡೆಸಿದಾತನು ನಿಮ್ಮನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾರೆ. ಕಾರಣ ನಾನು ನಂಬಿದಾತನು ಎಂಥವನೆಂಬುದಾಗಿ ಅರಿತಿದ್ದೇನೆ. ನನಗೆ ಒಳ್ಳೆಯವರಾಗಿರುವಂಥ ದೇವರು ನನಗೇ ಒಳ್ಳೆಯವರಾಗಿದ್ದಾರೆ ಅಂದರೆ ನಿಮಗೂ ಕೂಡ ನಿಶ್ಚಯವಾಗಿ ಒಳ್ಳೆಯವರೇ ಆಗಿದ್ದಾರೆ. ಅವರನ್ನು ನಂಬಿ ಅವರ ಕೈ ಹಿಡಿದವರು ಬಿದ್ದು ಹೋದಂಥದ್ದು ಚರಿತ್ರೆಯಲ್ಲೇ ಇಲ್ಲ. ನಿಮ್ಮನ್ನು ದೇವರು ಆ ಮುಖ್ಯವಾದಂಥ ಕರೆಯುವಿಕೆಯಲ್ಲಿ ನಡೆಸುತ್ತಾ ಇದ್ದಾರೆ. ಒಂದು ವೇಳೆ ನಿಮಗೆ ಯಾವುದೇ ಸಂದೇಹ ಇದ್ದರೂ ಕೂಡ ಕೆಲವರು ಹೇಳುತ್ತಾರೆ, ಕರೆಯುವಿಕೆ ಇದೆ, ದೇವರು ಹೇಳಿದ್ದಾರೆ, ಕೆಲವು ಕಾರ್ಯಗಳನ್ನು ನಾನು ಯೋಚಿಸುತ್ತಾ ಇದ್ದೇನೆ. ಯೋಚಿಸಲೇಬೇಡಿ. ನಿಮ್ಮ ಜೀವಿತದಲ್ಲಿ ಯೋಚಿಸುವುದೇ ನಿಮಗೆ ಸಮಸ್ಯೆ. ಅದೇ ಸಮಸ್ಯೆ. ನೀವು ಮಕ್ಕಳ ಹಾಗೆ ನಂಬಿ ಕೈ ಹಿಡಿದುಕೊಂಡು ನೀರಿನಲ್ಲಿ ಇಳಿಯಿರಿ. ಪೇತ್ರನು 100% ಯೇಸು ಎಂಬುದಾಗಿ ನಂಬಿ ಅವನು ನೀರಲ್ಲಿ ಇಳಿಯಲಿಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಅವನು ಕೇಳುತ್ತಾನೆ, ದೇವರೇ ನೀನೇ ಆದರೆ ನಾನು ನೀರಿನಲ್ಲಿ ಇಳಿಯುವಂತೆ ಮಾಡಿ ಎಂದು. ನೀನೇ ಆದರೆ ಅಂದರೆ ಅವನಿಗಿನ್ನೂ ಸಂದೇಹ ಇದೆ ಎಂದು ಅರ್ಥ. ಅವನಿನ್ನೂ 100% ನಂಬಿಲ್ಲ. ದೇವರು ಹೇಳುತ್ತಾರೆ, ಇಳಿದು ಬಾ. ಆದರೆ ಅವನು ಧೈರ್ಯವಾಗಿ ಇಳಿದು ಬರುತ್ತಾನೆ. ಅವನಿಗಿನ್ನೂ 100% ಅದು ದೇವರ ಎಂಬುದಾಗಿ ಗೊತ್ತಿಲ್ಲ, ಆದರೂ ಕೂಡ ಇಳಿದು ಬರುತ್ತಾನೆ. ಏನ್ ನಂಬಿಕೆ ಗೊತ್ತಾ? ಒಂದು ವೇಳೆ ಅದು ಯೇಸು ಇಲ್ಲದೇ ಇದ್ದರೂ ಕೂಡ ಪರವಾಗಿಲ್ಲ. ನನ್ನನ್ನು ಕರೆದಾತನೊಬ್ಬರಿದ್ದಾರೆ, ಅವರು ನನ್ನನ್ನು ಮುಳುಗುವುದಕ್ಕೆ ಬಿಡುವುದಿಲ್ಲ. 50% ಅದು ಯೇಸುವೇನೆ. ನಂಬಿಕೆ ಇದೆ. ಒಂದು ವೇಳೆ ಇಲ್ಲ ಅಂದ್ರೆ ನೀರಲ್ಲಿ ಮುಳುಗಿ ಬಿಡುತ್ತೇನಾ? ಚಿಂತಿಸದೆ ಇಳಿದ. ಯಾಕೆ ಗೊತ್ತಾ? ಕರೆದಾತನು ಕರ್ತನು. ಮೀನು ಹಿಡಿಯುತ್ತಾ ಇದ್ದಂತ ನನ್ನನ್ನು ಇದೇ ಸಮುದ್ರದಿಂದ ಕರೆತಂದರು. ಅವರು ನನ್ನನ್ನು ಮುಳುಗುವುದಕ್ಕೆ ಬಿಡುವುದಿಲ್ಲ. ಅದೇ ದೇವರೇ ನಿಮ್ಮೊಂದಿಗೂ ಇದ್ದಾರೆ. ಈಗ ಪೇತ್ರನ ಹಾಗೆ ನಮಗೆ ಸಂದೇಹವೇ ಇಲ್ಲ. 100% ದೇವರನ್ನು ನಂಬಿಯೇ ನಾವು ನೀರಿನಲ್ಲಿ ಇಳಿಯುತ್ತಾ ಇದ್ದೇವೆ. ಕರ್ತನನ್ನು 100ರಷ್ಟು ನಂಬಿ ನಾವು ಮರುಭೂಮಿಯಲ್ಲಿ ಪ್ರಯಾಣ ಮಾಡುತ್ತಿದ್ದೇವೆ. ಕರ್ತನನ್ನು ನಂಬಿ ಕೆಂಪು ಸಮುದ್ರಕ್ಕೆ ನೇರವಾಗಿ ನಡೆದುಕೊಂಡು ಹೋಗುತ್ತಾ ಇದ್ದೇವೆ. ಕರ್ತನನ್ನು ನಂಬಿ ಯೋರ್ದಾನಲ್ಲಿ ಕಾಲಿಡುತ್ತಾ ಇದ್ದೇವೆ. ಯೋರ್ದಾನ್ ಹಿಂದೆ ಹೋಗುತ್ತದೆ, ಕೆಂಪು ಸಮುದ್ರ ವಿಭಾಗವಾಗುತ್ತದೆ, ಮರುಭೂಮಿಯಲ್ಲಿ ಅಗ್ನಿಸ್ತಂಭ ಇಳಿಯುತ್ತದೆ. ಕರೆದಾತನು ನಂಬಿಗಸ್ತನು ಹಾಲು ಜೇನು ಹರಿಯುವಂತ ದೇಶಕ್ಕೆ ಕೊಂಡು ಹೋಗಿ ಸೇರಿಸುವ ತನಕ ನಿಮ್ಮೊಂದಿಗೆ ಇದ್ದಾರೆ. ನೀವು ನಂಬಿಕೆಯಿಂದ ಅದನ್ನು ಮಾಡಿ ನೋಡಿ. ಏನಾಗುತ್ತದೆ? 6 ಲಕ್ಷ ಗಂಡಸರನ್ನು ನಡೆಸಿದಂತ ದೇವರು ನಿಮ್ಮನ್ನು ನಡೆಸೋದಿಲ್ವಾ? 5,000 ಜನರನ್ನು ಪೋಷಿಸಿದ ದೇವರು ನಿಮ್ಮ ಕುಟುಂಬದ 4 ಜನರನ್ನು ಪೋಷಿಸುವುದಿಲ್ವಾ? ಇವತ್ತು ನಿಮಗೆ ಯಾವ ಭಯ? ದೇವರು ಹೇಳಿದ್ರೆ ಧೈರ್ಯವಾಗಿ ಮಾಡಿ. ಅದು ಬಿಸ್ನೆಸ್ಸೋ, ಕುಟುಂಬವೋ, ಅಥವಾ ವಾಟ್ ಎವರ್ ಇಟ್ ಈಸ್. ನಮ್ಮ ದೇವರು ಜೀವವುಳ್ಳ ದೇವರು. ನಾನು ಇನ್ನೂ ಒಂದು ಹಂತ ಮೇಲೆ ಹೋಗಿ ಹೇಳುತ್ತೇನೆ. ಒಂದು ವೇಳೆ ನಿಮಗೆ ಸಂದೇಹವಿದ್ದರೂ ಧೈರ್ಯವಾಗಿ ಮಾಡಿ. ದೇವರು ನಿಮ್ಮ ಜೊತೆಗೇ ಇದ್ದಾರೆ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋಣ. ಆ ರೀತಿಯಾದ ಒಂದು ಕರೆಯುವಿಕೆ ನನಗೆ ಇದೆ. ದೇವರು ನನ್ನೊಂದಿಗೆ ಮಾತನಾಡಿದ್ದಾರೆ. ದೇವರು ನನ್ನನ್ನು ಸಂಧಿಸಿದ್ದಾರೆ. ನಾನು ಸಂದೇಹ ಪಟ್ಟು ಕೆಲವು ಸಮಯದಲ್ಲಿ ಮಾಡದೆ ಹಾಗೆ ಬಿಟ್ಟೆ. ಕೆಲವು ಸಮಯದಲ್ಲಿ ಕನ್ಫರ್ಮ್ ಮಾಡಿಕೊಳ್ಳಲಿಲ್ಲ. ಇವತ್ತು ದೇವರು ನನ್ನೊಂದಿಗೆ ಮಾತನಾಡಿದ್ದಾರೆ. ನನ್ನನ್ನು ಸಂಧಿಸಿದ್ದಾರೆ ಎಂಬುದಾಗಿ ಹೇಳುವಂತವರು ಮಾತ್ರ ನಿಮ್ಮ ಕೈಗಳನ್ನು ದೇವರಿಗೆ ನೇರವಾಗಿ ಎತ್ತಿ. ದೇವರು ನನ್ನನ್ನು ಸಂಧಿಸಿದ್ದಾರೆ. ಅವರ ವಾಕ್ಯವು ನನಗೆ ನೇರವಾಗಿ ಹಾದು ಬಂತು. ನನ್ನನ್ನು ಕರೆದಾತನು ನಂಬಿಗಸ್ತನು. ನನಗೆ ನಂಬಿಕೆ ಇದೆ. ಇವತ್ತಿನಿಂದ ನಾನು ಆ ತೀರ್ಮಾನಕ್ಕೆ ಇಳಿಯುತ್ತೇನೆ. ಕರ್ತನು ಹೇಳುವುದನ್ನು ನಾನು ಮಾಡುತ್ತೇನೆ. ಆ ರೀತಿ ಧೈರ್ಯವಾಗಿ ದೇವರ ಚಿತ್ತವನ್ನು ಮಾಡುವುದಕ್ಕೆ ಬಯಸುವವರೆಲ್ಲ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತನಾದ ನಮ್ಮ ತಂದೆಯೇ, ಕರಗಳನ್ನು ಮೇಲೆತ್ತಿರುವಂತ ಒಬ್ಬೊಬ್ಬರಿಗೋಸ್ಕರವಾಗಿ ನಾನು ಪ್ರಾರ್ಥಿಸುತ್ತೇನೆ. ಅಪ್ಪ ದೇವರ ಹೃದಯದಲ್ಲಿ ಸ್ಪಷ್ಟವಾಗಿ ಮಾತನಾಡಿ ದೇವರೇ, ಧೈರ್ಯವನ್ನು ಕೊಡಿ ದೇವರೇ. ನಂಬಿಕೆಯಿಂದ ಉಂಟಾಗುವಂತ ಧೈರ್ಯವನ್ನು ಕೊಡಿ. ಮೋಶೆಗೆ ಕೊಟ್ಟಂತ ಧೈರ್ಯವನ್ನು ಇವರಿಗೆ ಆಜ್ಞಾಪಿಸಿರಿ ಅಪ್ಪ. ಯೆಹೋಶುವನ ಹಾಗೆ ಭಯಪಡುತ್ತಾ ಇದ್ದಾರೆ ಅಪ್ಪ. ನೀವು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ ಎನ್ನುವಂತ ವಾಗ್ದಾನವನ್ನು ಕೊಟ್ಟವರನ್ನು ಕರೆದುಕೊಂಡು ಬನ್ನಿ ಅಪ್ಪ. ನಿಮಗೋಸ್ಕರ ಎದ್ದು ಪ್ರಕಾಶಿಸಲಿ. ಅವರಿಗೆಂದು ನೇಮಿಸಲ್ಪಟ್ಟಿರುವಂತಹ ಕಾರ್ಯಗಳಲ್ಲಿ ಕಡೆಯ ತನಕ ಅವರು ನಡೆಯಲಿ. ನಿಮ್ಮ ಕರ ಅವರ ಜೊತೆಗೇ ಇರಲಿ. ಅವರಿಗೆ ವಿರುದ್ಧವಾಗಿ ಕಲ್ಪಿಸುವಂತ ಆಯುಧಗಳೆಲ್ಲವೂ ಕೂಡ ಫಲಿಸದೆ ಹೋಗಲಿ. ನಿಮ್ಮಿಂದ ಒಂದು ಸೈನ್ಯವಾಗಿ ಮಾರ್ಪಡಲಿ, ಪ್ರಾಕಾರವನ್ನು ದಾಟಲಿ. ಕರ್ತನೇ, ನೀವು ಕೃಪೆ ಕೊಡಬೇಕೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ನಮ್ಮ ಜೀವವುಳ್ಳ ಒಳ್ಳೆಯ ತಂದೆಯೇ, ಆಮೇನ್.